ಬಂದಲಿದ ಆಯುಧಂದ ಲಕ್ಷಣ ರಂಗಗಳನ್ನು ಬರಿದ ಬಲುಗನು ಗೆಲಿದ ಗಜರು ರಂಗಗಳನ್ನು ಮುರಿದ ಬಲುಗನು ಇದುವರೆಗೆ ನಡೆದಂತ ಕಾಳಗದಲ್ಲಿ ನನ್ನ 99 ಮಂದಿ ತಮ್ಮಂದಿರನ್ನು ಕೊಂದು ತಿಂದು ಮುಗಿಸಿದೆ. ಅದೇ ರೀತಿಯಾಗಿ ಎಷ್ಟೋ ಕುದುರೆ ಆನೆಗಳನ್ನು ಕೊಂದೆ. ಎಲ್ಲ ನೀನು ಇದುವರೆಗೆ ಕೊಂದಿರುವುದು ನನಗಿಂತ ಹೀರವರರನ್ನು ಎನ್ನುವುದು ನಿನಗೆ ಜ್ಞಾಪಕವಿರಲಿ. ನಿನ್ನ ಪ್ರಬಲ ಪ್ರತಿಸ್ಪರ್ಧಿ ಕೌರವೇಶ್ವರ ಮುಂದೆ ನಿಂತಿದ್ದಾನೆ. ನಿನ್ನ ಅಹಂನನ್ನು ಬಿಟ್ಟು ಹೋಗಲಿಲ್ಲ. ಪಾಂಡವರನ್ನು ನೋಡಿದ್ರೆ ಯಾವಾಗ ಕೊಲ್ಲುವುದು ಆ ತವಕ ನಿನ್ನಲ್ಲಿ ಕಾದಾಡ್ತಾ ಇದೆ, ಕಾಯ್ತಾ ಇದೆ. ನಿನ್ನ ತಮ್ಮಂದಿರನ್ನೆಲ್ಲ ನಾಶಪಡಿಸಿದ್ದೇನೆ. ನಿನ್ನ ಸೇನೆಯು ನಾಶವಾಗಿ ಇದೆ. ಎಲ್ಲರೂ ಯಮನಾಮಯವನ್ನು ಸೇರಿದ್ದಾರೆ. ಈಗ ಉಳಿದವ ನೀನೊಬ್ಬ. ನನ್ನ ಗದೆ ಕೇಳುತ್ತಾ ಇದೆ. ಕೌರವನ ತಲೆ ಬಡಿಕ. ಜೀವಭಯದಿಂದ ಓಡಿ ಹೋದೆಯೋ ಎತ್ತ ಒಳಗಿದೆಯಾ ಕೌರವ? ನಿನ್ನನ್ನು ಬಿಡಲಾರೆ, ನಿನ್ನನ್ನು ಹುಡುಕುತ್ತೇನೆ. ಹೇಗೆ ಗೊತ್ತೇ?
ಹೋದರು ನಾನು ನಿನ್ನನ್ನು ಬಿಡಲಾರೆ. ಜಲವನ್ನೆಲ್ಲ ನಾಶ ಮಾಡಿ ನಿನ್ನನ್ನು ಹೊರಗೆಳೆದು ನಾನು ಕೊಲ್ಲದಿದ್ರೆ ಭೀಮಸೇನಲ್ಲ. ಆಕಾಶದಲ್ಲಿ ಪಕ್ಷಿ ಸಂಕುಲವಿದೆ. ಆ ಪಕ್ಷಿ ಸಂಕುಲದ ಜೊತೆಯಲ್ಲಿ ಬದುಕುವುದಕ್ಕೆ ಇಚ್ಛೆ ಪಡ್ತೀಯೇನೋ, ಆದರೂ ಬಿಡಲಾರೆ. ಪಕ್ಷಿ ಸಂಕುಲವನ್ನೇ ನಾಶ ಮಾಡಿ ನಿನ್ನನ್ನು ಹೊರಗೆಳೆದು ನಾನು ಕೊಲ್ಲದಿದ್ರೆ ಕುಂತಿಯು ಸುತಲಲ್ಲ. ನಿನ್ನ ತಾಯಿ ನಂದಿನ ಉರುಳೆ ಗಾಂಧಾರಿ, ಅವಳ ಉದರವನ್ನು ಸೇರ್ತೀಯ. ಬದುಕುವ ಆಶಯ ನಿನಗೆ ಬಿಡಲಾರೆ ಬಿಡಲಾರೆ. ಆ ಗಾಂಧಾರಿಯ ನಿನ್ನನ್ನು ಹೊರಗೆಳೆದು ನಾನು ಕೊಲ್ಲದಿದ್ರೆ ಕುಂತಿ ಪುತ್ರನಲ್ಲ. ಮೂರು ಮೂರ್ತಿಗಳ ಆಶ್ರಯವನ್ನು ಬಯಸಿದರು, ನಾನು ಬಿಡಲಾರೆ. ಲೋಕದಲ್ಲಿಯೂ ಅಡಗಿದ್ರು, ನಾನು ಬಿಡಲಾರೆ. ನಿನ್ನನ್ನು ಕೊಲ್ಲದಿದ್ರೆ ನಾನು ವಾಯು ಸುತ್ತಲಿಲ್ಲ, ವಾಯು ಸುತ್ತಲೆ ಭೀಮಸೇನನ ಗದಾ ಪ್ರಹಾರವನ್ನು ಸಹಿಸುವುದಕ್ಕೆ ಸಾಧ್ಯವಾಗದೆ ರಣಕ್ಷೇತ್ರದಿಂದ ಓಡಿದೆ. ಅಟ್ಟಿಸಿಕೊಂಡು ಬಂದ, ಅರ್ಪಣಿಸುತ್ತಾ ಬಂದ. ಅಬ್ಬಾ, ಆತನ ನಿಂದಾ ವಾಕ್ಯಗಳು ಈಗಲೂ ಕರ್ಣ ಕಠೋರವಾಗುತ್ತಾ ಇದೆ. ಆತನದ್ದಾದಂತಹ ಮೂದಲಿಕೆಯ ಮಾತುಗಳನ್ನು ಆತನ ತಂದೆಯಾದಂತಹ ವಾಯುದೇವ ಅಲೆ ಅಲೆಯಾಗಿ ತಂದು ನನ್ನ ಕಿವಿಯ ತಮ್ಮಟೆಗೆ ಅಪ್ಪಳಿಸುತ್ತಾ ಇದ್ದಾರೆ. ಅಯ್ಯೋ, ಆತ ಹೇಳಿದಂತಹ ಒಂದು ಶಬ್ದ ಗುರುಕುಲಕ್ಕೆ ಗುಂಡಿಗಳ ಕಾಣಿಕೆಯನ್ನಿದ್ದ. ನಿನ್ನಮ್ಮನಾದಂತಹ ಗಾಂಧಾರಿಯ ಒಡಲನ್ನು ಸೇರಿದರೂ ಕೂಡ ನಿನ್ನನ್ನು ಬಿಡಲಾರೆ. ಹಾಗಿದ್ರೆ ಗುರುಕುಲಕ್ಕೆ ಗುಂಡಿಗಳ ಕಾಣಿಕೆಯನ್ನಿದ್ದವಳೇ ನನ್ನ ತಾಯಿಯಾದಂತಹ ಗಾಂಧಾರಿ, ನನ್ನಮ್ಮನಾದಂತಹ ಗಾಂಧಾರಿಯನ್ನು ಗುಂಡಿಯನ್ನು ಹಾಗೆ ಹೇಳಿಬಿಟ್ಟ. ಭಯದಿಂದ ಓಡುತ್ತಾ ಇಂದ್ರದಿಶಾಮುಖವಾಗಿ ಬಂದೆ. ಈಗ ಆತನ ಸದ್ದು ಕೇಳಿಸುತ್ತಾ ಇಲ್ಲ. ಬಹಳಷ್ಟು ಮುಂದೆ ಬಂದಿದ್ದೇನೆ. ಅಯ್ಯೋ, ನನ್ನ ಬಗ್ಗೆ ನಾನು ಯೋಚಿಸುತ್ತಾ ಇದ್ದೇನೆ.
ಸುಡದಿಂದ ಕಾಲು ನಡೆಯಲಿ ಹೆಣದ ಪರ್ವತವ ಏರುತ್ತ ಕಾಲು ನಡೆಯಲಿ ಹೆಣದ ಪರ್ವತವ ಏರುತ್ತ ಇಳಿಯುತ್ತಾಳೊಳಕ್ಕಳನು ನಡೆತಂದ ಮರುತ ಸಂಭ್ರಮಿತ್ತು ಮೂದಲಿಸಿ ನನ್ನ ಬಗ್ಗೆ ನಾನು ಯೋಚಿಸುತ್ತಾ ಇದ್ದೇನೆ. ಹಿಂದೆ ನನ್ನ ವೈಭವ ಹೇಗಿತ್ತು? ಹಸ್ತಿನಾವತಿಯ ಅಭಿಷಿಕ್ತ ಸಾಮ್ರಾಟನಾದಂತಹ ನಾನು ಶ್ವೇತ ಛತ್ರದ ಅಡಿಯಲ್ಲಿ ರಾರಾಜಿಸುತ್ತಾ ಇದ್ದೆ. ಸಖಿ ವೃಂದದವರು ಒಂದು ಆಗಾಗ ಚಾಮರವನ್ನು ಬೀಸುತ್ತಾ ಇದ್ದವರು, ರತ್ನ ಕಂಬಳಿಯ ಮೇಲೆ ನಾನು ನಡೆಯುತ್ತಾ ಇದ್ದವ. ಆದರೆ ಇಂದಿನ ದಿನ ಹೆಣದ ಪರ್ವತವನ್ನು ಏರಿ ರಕ್ತದ ಕಾಲುವೆಯನ್ನು ಹಾರಿ ಈ ದುರ್ಗಂಧ ಪೂರಿತವಾದಂತಹ ವಾತಾವರಣದಲ್ಲಿ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಮುಂದುವರಿಯಬೇಕಾದಂತಹ ಸಂದರ್ಭ ನನಗೆ ಬಂದಿದೆ. ಅಯ್ಯೋ, ನನ್ನ ಬಗ್ಗೆ ನಾನು ಯೋಚಿಸುವುದು, ಯುದ್ಧ ಪ್ರಾರಂಭವಾಗುವುದಕ್ಕೆ ಮುಂಚಿತವಾಗಿ ನನ್ನ ವಿರೋಧಿಗಳೆಲ್ಲವರು ಹೇಳಿದಂತಹ ಮಾತು ಖಂಡಿತವಾಗಿಯೂ ಕೌರವ ಯುದ್ಧವನ್ನು ಗೆದ್ದುಕೊಳ್ಳುತ್ತಾನೆ ಎನ್ನುವ ಹಾಗೆ. ಯಾಕೆ? 11 ಅಕ್ಷೋಹಿಣಿ ಸೈನ್ಯ ನಮ್ಮೊಂದಿಗಿತ್ತು. ಕೇವಲ 7 ಅಕ್ಷೋಹಿಣಿ ಸೈನ್ಯ ಪಾಂಡವರ ಕಡೆಯಲ್ಲಿ. ಖಂಡಿತವಾಗಿ ಯುದ್ಧವನ್ನು ನಾವು ಗೆದ್ದುಕೊಳ್ಳುತ್ತೇವೆ ಎನ್ನುವಂತಹ ವಿಶ್ವಾಸ ನಮಗಿತ್ತು. ಅಂತಹ ಮಿತ್ರಬಲ ನಮ್ಮಲ್ಲಿತ್ತು. ಆದರೆ ಈಗ ಎಲ್ಲ ಪಾಂಡವರು ಉಳಿದಿದ್ದಾರೆ. ನಮ್ಮಲ್ಲಿ ಉಳಿದದ್ದು ಕೇವಲ 4 ವೀರರು ಮಾತ್ರ. ನಾನು, ಕೃಪ, ಕೃತವರ್ಮ, ಅಶ್ವತ್ಥಾಮ. ಅದೇ ರೀತಿಯಾಗಿ ಕೇವಲ 1 ಅಕ್ಷೋಹಿಣಿ ಸೈನ್ಯ ಮಾತ್ರ ಉಳಿದಿದೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಯಾವ ಬಲವೂ ಈ ಪ್ರಪಂಚದಲ್ಲಿ ಪ್ರಧಾನವಲ್ಲ. ನಾನೆಣಿಸಿದ್ದೆ ಮಿತ್ರ ಬಲವಿದೆ, ನನ್ನ ಶರೀರ ಬಲವಿದೆ, ಪ್ರಪಂಚದಲ್ಲಿ ಯಾವುದನ್ನು ಸಾಧಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ. ಆವ ಬಲ ಇದ್ದೊಡೆ ದೈವ ಬಲ ಇಲ್ಲ ಎಂದಾದರೆ ಈ ಪ್ರಪಂಚದಲ್ಲಿ ಯಾರಿಗೂ ಉಳಿಗಾಲವಿಲ್ಲ. ದೈವ ಬಲ ಎನ್ನುವಂತಹ ಭದ್ರವಾದಂತಹ ಬುನಾದಿಯ ಮೇಲೆ ರಚಿಸಿದಂತಹ ಸೌಧವೇ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯ. ದೈವ ಬಲದ ಮೂಲಕವಾಗಿ ಕಟ್ಟಿದಂತಹ ಜೀವನವೇ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ನಾನೀಗ ಅರ್ಥ ಮಾಡಿಕೊಂಡಿದ್ದೇನೆ. ಈ ರಣಕಣದಲ್ಲಿ ಹೆಣಗಳ ಪರ್ವತವನ್ನು ಏರಿ ಕಾಲುಗಳನ್ನು ಹಾರಿ ಮುಂದುವರಿಯುತ್ತಾ ಇದ್ದೇನೆ. ನನ್ನೊಂದಿಗೆ ಯಾರೂ ಇಲ್ಲ ಎನ್ನುವ ಹಾಗೆ ಬೇಸರಿಸುವ ಹಾಗಿಲ್ಲ. ಇದೆಯಲ್ಲ ಅದ್ಭುತವನು ಎಲ್ಲಿ ನೋಡಿದರಲ್ಲಿ ಉದರವ ಪ್ರೇತನು
ಇಡೀ ರಣಕ್ಷೇತ್ರದಲ್ಲಿ ತಮ್ಮದಾದಂತಹ ಚೈತ್ರ ಯಾತ್ರೆಯನ್ನು ಪ್ರಾರಂಭಿಸಿ ಬಿಟ್ಟಿದ್ದಾನೆ. ಕೆಲವು ಪ್ರೇತಗಳೆಲ್ಲ ರಕ್ತಸಿಕ್ತವಾದಂತಹ ಆ ಬಟ್ಟೆಬರೆಗಳನ್ನೆಲ್ಲ ಸೈನಿಕರ ಬಟ್ಟೆಬರೆಗಳನ್ನೆಲ್ಲ ಧರಿಸಿ ಮಡಿದಂತಹ ಸೈನಿಕರ ಜನಿವಾರವನ್ನು ಧರಿಸಿ ರಣಕ್ಷೇತ್ರದಲ್ಲಿ ವಿಜೃಂಭಿಸುತ್ತಾ ಇದ್ದಾವೆ. ಅಷ್ಟು ಮಾತ್ರವಲ್ಲ, ಒಂದು ಪ್ರೇತ ನನ್ನ ಸನಿಹಕ್ಕೆ ಬಂದು ಕೌರವೇಶ್ವರ, ಯುದ್ಧ ಪ್ರಾರಂಭವಾಗಿ 17 ದಿನಗಳು ಕಳೆದು ಹೋಯಿತು, ಇದುವರೆಗೆ ನಮ್ಮ ಹೊಟ್ಟೆ ತುಂಬಲಿಲ್ಲ. ಕಾರಣ ಮತ್ತೆ ಇರುವಲ್ಲ, ಅಜ್ಜಯ್ಯರಾದಂತಹ ಭೀಷ್ಮಾಚಾರ್ಯರ ಶರೀರದಲ್ಲಿ ರಕ್ತ ಮಾಂಸಗಳಿರಲಿಲ್ಲ. ದ್ರೋಣಾಚಾರ್ಯರ ಶರೀರದಲ್ಲಿ ಅದು ಬ್ರಾಹ್ಮಣರ ರಕ್ತ, ಬ್ರಾಹ್ಮಣರ ಮಾಂಸ. ಹಾಗೆಂದು ಕರ್ಣನ ರಕ್ತ ಅದು ಶೂದ್ರರ ರಕ್ತ. ದುಶ್ಯಾಸನರ ರಕ್ತವನ್ನು ಕುಡಿಯಲೇ ಅದನ್ನೆಲ್ಲ ಭೀಮಸೇನ ಕುಡಿದು ಮುಗಿಸಿದ. ನಮ್ಮ ಹೊಟ್ಟೆ ಇನ್ನೂ ತುಂಬಲಿಲ್ಲ, ಪಾಪ ಎಂದು ಹಾಗೆ ನನ್ನನ್ನು ಎಳೆದಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ನಿವಾಳಿಸಿದೆ. ಆ ಪ್ರೇತಗಳಲ್ಲಿ ನಾನು ಹೇಳಿದ್ದು ಮತ್ತೇನನ್ನು ಅಲ್ಲ, ನನಗಿಂತಲೂ ದಷ್ಟಪುಷ್ಟವಾಗಿ ಭೀಮನಿದ್ದಾನೆ, ಆತನನ್ನು ಕೊಲ್ತೇನೆ, ಆತನ ರಕ್ತ ಮಾಂಸವನ್ನು ನಿಮಗೆ ಉಣಬಡಿಸುತ್ತೇನೆ ಎಂದು ಹೇಳಿದ ಕ್ಷಣ ಎಲ್ಲವೂ ದೂರ ಹೋಗಿದ್ದಾವೆ. ಹಾಗಿದ್ರೆ ನನ್ನ ಗುರಿಯತ್ತ ನಾನು ಮುಂದಡೆಯಬೇಕಾಗಿದೆ, ಮುಂದುವರಿಯುತ್ತೇನೆ. ರಣಭೂಮಿಯೊಳದಿ ಗತಿ ಭೀತಿಯಲಿ ಮನನೊಂದು ಬೀಳುತ್ತೇಳು ತಡಿಗಡಿಗೆ. ಧರ್ಮಕ್ಷೇತ್ರವಾಗಿದ್ದಂತಹ ಕುರುಕ್ಷೇತ್ರದಲ್ಲಿ ಕಲೆತಿರುವ ನಮ್ಮವರು ಪಾಂಡವರು ಏನು ಮಾಡಿದರು ಸಂಜಯ ಅಂತ ಕೇಳಿದ ಅಂಧನೃಪಾಲನಾದ ಧೃತರಾಷ್ಟ್ರ 17 ದಿನಗಳ ಹಿಂದೆ. ಈಗ ಯೋಚಿಸಿದರೆ ತನ್ನ ಮಗನೇ ಕಾಣಿಸುತ್ತಿಲ್ಲ. ಹೌದು, ಅಖಂಡವಾದಂತಹ ಭರತಖಂಡ ಯುದ್ಧಾಗ್ನಿಯಿಂದ ಸುಟ್ಟು ಸುಡುಕರೆಯಾಗುವುದಕ್ಕೆ ಕಾರಣ ಕೌರವನಲ್ಲ, ಧೃತರಾಷ್ಟ್ರನ ಅಂಧ ಪುತ್ರ ವ್ಯಾಮೋಹವೇ ಕಾರಣ ಎನ್ನುವುದು ಈ ಕ್ಷಣದವರೆಗೂ ಆ ಅಂಧನೃಪಾಲನೆಗೆ ಅರ್ಥವಾಗದೇ ಹೋಯ್ತಲ್ಲ. ಗುರುಪದಿಷ್ಠವಾದಂತಹ ಚಾಕ್ಷುಷಿ ವಿದ್ಯೆಯ ಪ್ರಭಾವದಿಂದ ಕುರುಕ್ಷೇತ್ರದ ಆಹವದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನೆಲ್ಲ ಕುರುಡನೃಪಾಲನಿಗೆ ವಿವರಿಸುತ್ತಾ ನಾನಿದ್ದೆ. ನನ್ನ ಚಾಕ್ಷುಷ ವಿದ್ಯೆಯ ಕಕ್ಷೆಯಿಂದ ಹೊರಗುಳಿದನಲ್ಲ ಸುಯೋಧನ. ಹಪಹಪಿಸಿದ, ನನ್ನ ಮಗನಲ್ಲಿ ತಲೆ ಹೊಡ್ಕೊಂಡು ಸಾಯ್ತೇನಪ್ಪ ಅಂತ ಗೋಡೆಗೆ ಗುದ್ದಿದ್ರೆ ಹೌದು ಅಂತ ನಂಬಿದ ಅಂಧನೃಪಾಲ ತನ್ನ ಮಗನನ್ನು ಕುರುಕ್ಷೇತ್ರದ ರಣಾಂಗಣದಲ್ಲಿ ಕಾಣದೇ ಇದ್ದಾಗ ನೊಂದ ನೋವಿಗೇನೂ ಕಡಿಮೆ ಅಲ್ಲ. ಹಾಗಂತ ಸಂಜಯ ಎಲ್ಲಿದ್ದಾನೆ ನನ್ನ ಮಗ ಹೇಳಿದಾಗ ಅವನ ಅರಸುತ್ತಾ ಬರ್ತೇನೆ, ಅವನ ಇರವೇನು ಅಂತ ತಿಳಿದು ಬರ್ತೇನೆ ಅಂತ ಭರವಸೆಯ ಮಾತನ್ನು ಹೇಳಿದ್ದೇನೆ. ಬಂದಿದ್ದೇನಲ್ಲ ಕುರುಕ್ಷೇತ್ರದ ರಣಧಾರುಣಿಗೆ. ಭೀಕರವಾದಂತಹ ಕದನ ಕೋಲಾಹಲ ನಡೆದು 17 ದಿನಗಳವರೆಗೆ ಕೊಳೆತಿರುವಂತಹ ಕಣಗಳ ರಾಶಿಯೇ ಕಾಣಿಸ್ತಾ ಇದೆ. ಹರಿದಾಗಿರುವಂತಹ ರಕ್ತ ಹೆಪ್ಪುಗಟ್ಟಿದ ಸ್ಥಿತಿಯಲ್ಲಿದೆ. ಇದೇ ಕುರುಕ್ಷೇತ್ರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಮಡುವನ್ನು ಉತ್ತರಿಸುತ್ತಾ ಕೌರವನನ್ನು ಅರಸುತ್ತಾ ಹೋಗ್ತೇನೆ. ಕುರುಕುಲನಾಥನನು ಕಾಣುತ್ತಾ ಸಂಜಯ, ಕುರುಕುಲನಾಥನನು ಕಾಣುತ್ತಾ ಸಂಜಯ, ನೋತು ಮನದುಳು ಚಿಂತಿಸುತ್ತ ಕಾಗಿರಗಿ ಬೆಸಗೊಂಡ ಪೊಡವಿ ಪಾಲಕ ಭಾಗ್ಯನಾಯಕ ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಯಾದಲ್ಲಿಗೆ ನಡೆವೆ 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 ಮೆಲ್ಲನೆ ನುಡಿಯಾದಲ್ಲಿಗೆ
ಬಲವೇ ಬಡಿವೆ ರಿಪುಗಳ ನಿಮ್ಮ ಛಲಗಳ ನುಡಿಯಡಗಿ ಹೀಗಾಯಿತೆ ಕೊಡವಿ ಪಾಲಕ ಭಾಗ್ಯದಾಯಕ ದೊರೆಯೇ ನಿನ್ನನ್ನು ಈ ಸ್ಥಿತಿಯಲ್ಲಿ ನಾವು ಕಾಣುತ್ತೇವೆ ಎಂಬ ಕಲ್ಪನೆಯನ್ನು ಮಾಡಿದವರಲ್ಲ. ಕೊಡವಿ ಪಾಲಕ ಎಂಬ ಶಬ್ದಕ್ಕೆ ಅರ್ಥ ಏನು? ಇದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟವನು ನೀನು. ಪಾಂಡವದ್ವೇಷ ಎಂಬ ಒಂದು ವಿಭಾಗವನ್ನು ಬಿಟ್ಟರೆ ನಿನ್ನಂತಹ ದಕ್ಷ ಆಡಳಿತಗಾರನನ್ನು ಈ ದೇಶ ಇದುವರೆಗೆ ಕಾಣಲಿಲ್ಲ. ಅಂತಹ ಕೊಡವಿ ಪಾಲಕತ್ವ ಅನಭಿಷಿಕ್ತನಾದರೂ ಸಮ್ರಾಟನಾಗಿ ಮೆರೆದಾಗ ನಿನ್ನ ಸಮ್ರಾಟ ಸತ್ತೆಯನ್ನು ಪ್ರಶ್ನಿಸಿದವರು ಯಾರೂ ಇಲ್ಲ. ಹೆಚ್ಚೇನು, ಎಲ್ಲಿಂದಲೋ ಬಂದಂತಹ ಸೂತಕುಮಾರನಿಗೆ ಅಂಗರಾಜ್ಯವನ್ನು ಕೊಡುವಾಗ ಆಚಾರ್ಯ ಭೀಷ್ಮರಂತವರೂ ಪ್ರಶ್ನಿಸಲಿಲ್ಲ ಅಂತಂದ್ರೆ ನಿನ್ನ ಕೊಡವಿ ಪಾಲಕತ್ವವನ್ನು ಅವರೆಲ್ಲ ಅರ್ಥ. ಸುಯೋಧನ ಈ ಪ್ರಪಂಚದಲ್ಲಿ ಭಾಗ್ಯವಂತರು ಬಹಳ ಮಂದಿಗಳಾಗಿ ಹೋಗಿದ್ದಾರೆ, ಆಗಬಹುದು ಸಹ. ಆದರೆ ಭಾಗ್ಯದಾಯಕರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಆ ಪ್ರಶ್ನೆಗೆ ಸುಯೋಧನ ಎನ್ನುವುದು ಒಂದೇ ಉತ್ತರವಾಗಿ ಸಿಗ್ತದೆ. ತನ್ನ ಮಗುವಿಗೆ ಕುಡಿಯುವುದಕ್ಕೆ ಒಕ್ಕುಡುತ್ತೆ ಹಾಲನ್ನು ಕೊಡುವುದಕ್ಕೆ ಗತಿ ಇಲ್ಲದೆ ಇದ್ದಂತಹ ದ್ರೋಣಾಚಾರ್ಯರಿಗೆ ಹಸ್ತಿನಾವತಿಯ ಪ್ರಾಚಾರ್ಯ ಪೀಠ ಸಿಕ್ಕಿತು. ಯಾಕೆ? ನಿನ್ನಂಥವನಿಗೆ ಅಧ್ಯಾಪನ ಮಾಡಿಸುವುದಕ್ಕೆ ಅವಕಾಶ ಸಿಕ್ಕಿದ್ದರಿಂದ ಮಾತ್ರವೇ. ಅಂಥವರಿಗೆ ಮಾತ್ರ ಅಲ್ಲ, ಆಶ್ರಯದಾತನಾಗಿ ಏನೂ ಅಲ್ಲದೆ ಇದ್ದ, ಹೇಳಿಕೊಳ್ಳುವುದಕ್ಕೆ ಸ್ಪಷ್ಟ ವಿಲಾಸ ಇಲ್ಲದೆ ಇದ್ದವನು ಅಂಗರಾಜನಾಗುತ್ತಾನೆ ನಿನ್ನ ದಾತೃತ್ವದ ಪ್ರಭಾವದಿಂದ. ಅಂತಹ ನೀನು ನುಡಿಯದೆಲ್ಲಿಗೆ ನಡೆವೆ ಸುಮ್ಮನೆ. 11 ಅಕ್ಷೋಹಿಣಿ ಸೇನೆ ತನ್ನಲ್ಲಿದೆ. ಈ ರೀತಿಯಲ್ಲಿ ಹೆಮ್ಮೆಯಿಂದ ಅಭಿಮಾನದಿಂದ ಬೀಗಿದವನು ನೀನು. ಛಲದಿಂದ ಇಳಿಯುತ್ತೇನೆ, ಕೃಷ್ಣನಲ್ಲಿ ನೀನು ಹೇಳಿದ ಮಾತು. ಆದರೆ ಅಂತಹ ನೀನು ಈಗ ಒಬ್ಬನೇ ಏಕಾಂಗಿಯಾಗಿ ಇಂದ್ರದಿಶಾಮುಖನಾಗಿ ನಡೆಯುತ್ತಾ ಇದ್ದಿ. ನುಡಿಯದೆಲ್ಲಿಗೆ ನಡೆವೆ, ಎಲ್ಲಿಗೆ ಎನ್ನುವುದಕ್ಕೆ ಗೊತ್ತು ಗುರಿ ಉಂಟೋ ಇಲ್ಲೋ ನನಗಂತೂ ತಿಳಿಯದು. ಆದರೆ ಅಡಿವೆ ರಿಪುಗಳ ಆ ಛಲದಿಂದಲ್ಲಿ ಈಗ ಅಡಗಿದೆ ಎಂದು ನನಗನ್ನಿಸ್ತದೆ. ನಿನ್ನೆಯವರೆಗೂ ಯುದ್ಧರಂಗದಲ್ಲಿ ಏನು ನಡೆಯುತ್ತಾ ಇದೆಯೋ ಅದಷ್ಟನ್ನು ನಾನು ಗಮನಿಸಿದವನಾದ್ದರಿಂದ ಅನುಭವದಿಂದ ಹೇಳುತ್ತಿದ್ದೇನೆ. ರಿಪುಗಳನ್ನು ಹೊಡೆಯುತ್ತೇನೆ ಎಂಬ ಛಲ ಇತ್ತು. ಈಗ ಆ ಛಲದ ನುಡಿಯೂ ಅಡಗಿ ಹೋಯಿತೇ ಸುಯೋಧನ. ನೀನು ನಡೆದು ಹೋಗುತ್ತಿರುವುದನ್ನು ಗಮನಿಸಿದರೆ ಬಿಡದೆ ಮಕುಟವ ನೀಡುವ ಕೋಮಲ ಚರಣ ನೃಪನೇ ಬಿಡದೆ ಪಾಗುತ ನೃಪರು ಮಕುಟವ ನೀಡುವ ಕೋಮಲ ಚರಣ ಇದರೊಳು ನಡುವೆ ನೀನು ತಗದ ಚರಣ ಇದರೊಳು ನಡುವೆ ನೀನು ತಗದ ಪೇಳೈ ಮಡುವಿನ ತೀಗ ರಕ್ತದಿ ಈ ಮಡುವಿನ ತೀಗ ರಕ್ತದಿ ರಣಕ್ಕೆ ಬೆದರಿ ಪೊಡವಿ ಪಾಲಕ ಭಾಗ್ಯದಾಯಕ ಬಡತನ ಅಸಹ್ಯವಾಗುವುದಿಲ್ಲ.
ಸೌಭಾಗ್ಯದ ತುತ್ತ ತುದಿಯಲ್ಲಿದ್ದವನು ಒಮ್ಮಿಂದೊಮ್ಮೆಲೆ ಬಡತನದ ಪ್ರಪಾತಕ್ಕೆ ತಳ್ಳಲ್ಪಟ್ಟನಾದರೆ ಅದು ಅನುಭವಿಸುವುದಕ್ಕೆ ಸಾಧ್ಯವಿಲ್ಲದೆ ಇದ್ದ ಅನೂಖ್ಯವಾದ ನೋವನ್ನು ಕೊಡುತ್ತದೆ ಕೌರವ. ಹುಟ್ಟುವಾಗಲೇ ಬಂಗಾರದ ಉದ್ಧರಣೆಯನ್ನು ಬಾಯಲ್ಲಿಟ್ಟುಕೊಂಡು ಹುಟ್ಟಿದವನು ನೀನು. ಸಕಲ ಸಿರಿ ಸಂಪತ್ತುಗಳು ನಿನ್ನ ಕಾಲಬುಡದಲ್ಲಿ ಬಂದು ಬೀಳುತ್ತಾ ಇದ್ದು ಸಾಮಂತ ರಾಜರೆಲ್ಲ ಆನೆಗಳ ಬೆನ್ನ ಮೇಲೆ ಕಪ್ಪ ಕಾಣಿಕೆಗಳನ್ನು ಹೊರಿಸಿಕೊಂಡು ಆನೆಗಳನ್ನು ಸಾಲಾಗಿ ನಿಲ್ಲಿಸಿ ಆ ಕಪ್ಪ ಕಾಣಿಕೆಗಳನ್ನು ಆಳುಗಳ ಮೂಲಕ ತಂದು ಆಸ್ಥಾನದಲ್ಲಿರುವಂತಹ ನಿನ್ನ ಪಾದದ ಬುಡಕ್ಕೆ ಚೆಲ್ಲಿ ತಮ್ಮ ಕಿರೀಟ ಸಹಿತವಾದ ತಲೆಯನ್ನು ನಿನ್ನ ಪಾದಕ್ಕೆ ಚಾಚಿದರೆ ಅವರ ಕಿರೀಟದಲ್ಲಿದ್ದಂತಹ ಮುತ್ತಿನ ಹೊಳಪು ನಿನ್ನ ಪಾದಗಳಿಗೆ ಮಂಗಳಾರತಿಯಾಗುತ್ತಿದ್ದಂತಹ ಕಾಲವೊಂದನ್ನು ಕಂಡವರು ನಾವು. ಅಂತಹ ನೀನು ಬಿಡದೆ ನೃಪರು ಬಾಗುತ್ತಿರುವಂತಹ ಕೋಮಲ ಚರಣ ಇದು. ಇದರಲ್ಲಿ ನಡೆವೆ ಎಂತ ಈ ಅಗ್ರ, ಅದೂ ಸಹ ರತ್ನಗಂಬಳಿಯ ಮೇಲೆ ನಡೆಯುತ್ತಿದ್ದಂತಹ ನಿನಗೆ ಈ ಹೊತ್ತು ರಕ್ತವೇ ಹಾಸಾಗಿದೆ. ರಕ್ತದ ಹಾಸಿನಲ್ಲೇ ರಕ್ತದ ಮಡುವಿನಲ್ಲೇ ನಡೆಯಬೇಕಾದ ದುಸ್ಥಿತಿ, ದುರ್ಭರ ಪರಿಸ್ಥಿತಿ ನಿನ್ನ ಪಾಲಿಗೆ ಬಂದೊದಗಿದ್ದನ್ನು ಊಹಿಸುವುದು ಕಷ್ಟವಾಗುತ್ತದೆ. ಆದರೆ ವಾಸ್ತವವಾದ ಸತ್ಯವನ್ನು ಅಲ್ಲಗಳೆಯುವುದಕ್ಕೆ ಸಾಧ್ಯವಾಗಿದೆ. ಸುಯೋಧನ, ನಿನ್ನ ಕಷ್ಟವನ್ನು ಕಂಡ್ರೆ ನನಗೆ ಅನ್ನಿಸುವುದು ಇದೆಲ್ಲದಕ್ಕೂ ಕಾರಣ ಆದದ್ದು ಒಂದೇ ಅಲ್ವೇ? ಇಂದು ನಿರ್ಣಯ ಮಂದಮತಿಯೋಳು ಸಂದರೆಲ್ಲರೂ ಉಳಿವಿನಿ ಒಬ್ಬನೇ ನೃಪನೇ. ಇಂದು ನಿರ್ಣಯ ಮಂದಮತಿಯೋಳು ಸಂದರೆಲ್ಲರೂ ಉಳಿದೇ ಒಬ್ಬನೇ ಮಂದ ಭಾಗ್ಯರು ನಾವು ಶಿವ ಶಿವ ಮಂದ ಭಾಗ್ಯರು ನಾವು ಶಿವ ಶಿವ ಎನ್ನುವುದು ಸಂಜಯ ಮರುಗಿದ ಚಿಂತೆಗೊಂಡು ಕೊಡವಿ ಪಾಲಕ ಭಾಗ್ಯದಾಯಕ ಒಂದಾಗಿದ್ದ ಪಿಂಡ ನೂರೊಂದಾಗಿ ಛಿದ್ರಗೊಂಡಾಗ ಆ 101ರಲ್ಲಿ ಒಂದಾದ ನೀನೇ ಇಷ್ಟು. ನೀನು ಒಂದೇ ಆಗುತ್ತಿದ್ರೆ ಇನ್ನೆಷ್ಟು ಅದನ್ನು ನಮಗೆ ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾಕೆ ನನಗೆ ಮಂದಮತಿ ಪ್ರಾಪ್ತವಾಯಿತು ನನಗಂತೂ ಅರ್ಥವಾಗುವುದಿಲ್ಲ. ಇದಿಷ್ಟಕ್ಕೂ ಕಾರಣವಾದದ್ದಕ್ಕೆ ಹಲವಾರು ರೀತಿಯದ್ದಾದಂತಹ ನೆವಗಳನ್ನು ನಾವು ತಂದೊಡ್ಡಬಹುದಾಗಿದೆ. ಆದರೆ ಪ್ರಧಾನ ಕಾರಣವಾಗಿ ನನಗೆ ಕಾಣಿಸುತ್ತಿರುವುದು ಪಾಂಡವರ ವಿಚಾರದಲ್ಲಿ ನೀನು ಮಂದಮತಿಯಿಂದ ವ್ಯವಹರಿಸಿದ್ದೇ ಹೌದು ಅಂತ ಅನ್ನಿಸ್ತದೆ. ಎಂತೆಂಥವರೆಲ್ಲ ಹೇಳಿದರು, ನಾನು ಸೇರಿ. ವಿದುರನೂ ಹೇಳಿದ, ಭೀಷ್ಮಾಚಾರ್ಯರು ಹೇಳಿದ್ದಾರೆ, ಕೃಷ್ಣನೂ ಸಾರಿ ಸಾರಿ ಹೇಳಿದ್ದಾನೆ. ಸಂಧಾನಕಾರನಾಗಿ, ನೆಂಟನಾಗಿ, ದೇವನಾಗಿ ಹೇಳಿದ್ದಾನೆ. ಆದರೂ ನೀನು ಹೇಳಿದೆಯೇನೋ ಛಲಕ್ಕಾಗಿ ಇರಿಯುತ್ತೇನೆ. ನಾನು ಇರಿಯುತ್ತಿರುವಂತಹ, ನಾನು ಹೊರಟಿರುವಂತಹ ದಾರಿ ಸರಿಯಾದುದು. ಸರಿಯಾದ ದಾರಿ ಇದಲ್ಲ ಮತ್ತೊಂದು ಅಂತ ನನಗೆ ಗೊತ್ತುಂಟು, ಆದರೆ ಅದನ್ನು ಮಾಡುವುದಿಲ್ಲ. ನನಗೆ ಸರಿಯಾದ ದಾರಿಯಲ್ಲಿ ಪ್ರವೃತ್ತಿ ಇಲ್ಲ ಅಂತ ಹೇಳಿದವನೇ. ಆ ನಿನ್ನ ಮಂದಮತಿ ಕಾರಣವಾಗಿ ಯಾರು ನಿನ್ನನ್ನು ಓಲೈಸಿ ಬಂದರೋ, ನಿನ್ನನ್ನು ಓಲೈಸಿ ಬಂದವರೆಲ್ಲ ನಿನ್ನ ಹಿತಾಕಾಂಕ್ಷಿಗಳು ಅಂತ ನೀನು ತಪ್ಪು ತಿಳಿದ ಹಾಗುಂಟು. ಕೆಲವರು ತಮ್ಮ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ಬಂದವರು ಆಗಿ ಹೋಗಿದ್ದಾರೆ. ಆದರೆ ಹೇಗೆ ಬಂದವರೇ ಇರಲಿ, ಎಲ್ಲವರು ಸಂದು ಹೋದರು, ಉಳಿದೆ ನೀನು ಒಬ್ಬನೇ. ಈಗ ಯಾರಿದ್ದಾರೆ ಹೇಳು? ನನ್ನೊಂದು ಅಕ್ಷೋಹಿಣಿ ಸೇನೆ ಇದೆ, ಕರ್ಣ ಇದ್ದಾನೆ, ದುಶ್ಯಾಸನ ಇದ್ದಾನೆ, ಶಕುನಿ ಮಾವ ಇದ್ದಾನೆ. ಯಾರಿದ್ದಾರೆ? ಎಲ್ಲಿದ್ದಾರೆ? ಯಾರು ಇಲ್ಲದೆ ಇದ್ದಂತಹ ಸ್ಥಿತಿ ನನಗೆ ಬಂದ. ಆದರೆ ಈ ನಿನ್ನ ದುಸ್ಥಿತಿಯನ್ನು ಕಾಣುವ ಮಂದ ಭಾಗ್ಯರು ನಾವಾಗಿ ಹೋದೆವು. ನಿನ್ನನ್ನು ಈ ಸ್ಥಿತಿಯಲ್ಲಿ ಕಾಣುವುದಕ್ಕಿಂತ ಮೊದಲೇ ನಾವು ಈ ಪ್ರಪಂಚದಿಂದ ನಿವೃತ್ತರಾಗುತ್ತಿದ್ರೆ ಕಾಣುವ ಅವಕಾಶವಾದರೂ ಇನ್ನೇ ಆಗಿ ಹೋಗ್ತಾ ಇತ್ತು. ನಮ್ಮ ಮಂದ ಭಾಗ್ಯತನಕ್ಕೆ ಏನು ಹೇಳಿ? ಯಾಕೆ ಹೀಗಾಯಿತು? ಏನು ಮಾಡಲಿ ಶಿವನು? ಸಂಜಯನೇ ನೀ ಕೇಳು, ಆದಿಲಿಂದ
ಸಿರಿಯು ಜಂಗುಳವ ಜಾರಿದರೆ ಜಯ ಸಿರಿಯು ಜಂಗುಳವ ಜಾರಿದರೆ ಆದರಿಸುವವ ಯಾರೋ ಜಾರಿದರೆ ಆದರಿಸುವವರ್ಯಾರೋ ವಿಧಿ ಬರೆದ ಆದಿ ಅಕ್ಷರಕ್ಕಿಂದು ಪ್ರತಿಕೂಲಾದಿ ಉಲ್ಟೇ ವಿಧಿ ಬರೆದ ಆದಿ ಅಕ್ಷರಕ್ಕಿಂದು ಪ್ರತಿಕೂಲಾದಿ ಉಲ್ಟೇ ಕಂಬನಿ ತುಂಬಿದು ಸುರಿದನು ಆದಡಲೆ ಸಂಜಯನು ನೀ ಕೇಳೋ ಕೇಳ ಸಂಜಯ ಸಂಜಯ, ಸುಯೋಧನ, ಹೀಗಾಗಬಾರದಿತ್ತು ಎನ್ನುವ ಹಾಗೆ ಎಲ್ಲರೂ ಹೇಳ್ತಾರೆ. ಹೇಗಾಗಬೇಕಿತ್ತು ಎನ್ನುವ ಹಾಗೆ ಹೇಳುವವರು ಯಾರೂ ಇಲ್ಲ. ಇದುವರೆಗೆ ನಾನು ಪ್ರಯತ್ನವನ್ನು ಪಟ್ಟೆ ಯಾಕಾಗಿ? ನಮ್ಮದಾದಂತಹ ಆರ್ಯಾವರ್ತ ಅಖಂಡವಾಗಿ ಉಳಿಯಬೇಕು, ಯಾವತ್ತೂ ಅದು ತುಂಡಾಗಬಾರದು ಎನ್ನುವ ಉದ್ದೇಶದಿಂದ ಇದುವರೆಗೆ ನಾನು ಪ್ರಯತ್ನಿಸಿದೆ. ನನ್ನ ಹಠ, ನನ್ನ ಛಲ ಇದ್ದದ್ದು ಯಾವುದರಲ್ಲಿ? ನಮ್ಮ ರಾಜ್ಯ ಒಂದಾಗಿರಬೇಕು ಎನ್ನುವುದರಲ್ಲಿ. ನಾನು ಮಾಡಿದಂತಹ ಪ್ರಯತ್ನಗಳಿಗೆ ಸರಿಯಾದಂತಹ ಫಲ ಮಾತ್ರ ಸಿಗಲಿಲ್ಲ. ಫಲ ಯಾಕೆ ಸಿಗಲಿಲ್ಲ? ಕಾರಣ ಮತ್ತೇನೂ ಅಲ್ಲ ಸಂಜಯ. ಸಂಜಯ, ದೊಡ್ಡದಾದಂತಹ ಸರೋವರದಲ್ಲಿ ಇರುವಂತಹ ನೀರು ಬತ್ತಿ ಹೋಗಿ ಬತ್ತಿ ಹೋಗಿ ಬತ್ತಿ ಹೋಗಿ ಕೊನೆಯದಾಗುವಾಗ ಆ ಸರೋವರದ ತಳ ಸೀದು ಹೋಗುತ್ತದೆ. ಯಾಕೆ ನಾನು ಇದರ ಉದಾಹರಣೆಯನ್ನು ಹೇಳಿದೆ? ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿದವರು ನಾವು, ಚಂದ್ರನಿಂದ ಹುಟ್ಟಿಕೊಂಡಂತಹ ವಂಶ. ಆ ಸಂದರ್ಭದಲ್ಲಿ ಸುಕೃತ ಫಲ ಎನ್ನುವುದು ವಿಶೇಷವಾಗಿತ್ತು. ಆಮೇಲೆ ಒಂದು ತಲೆಯಿಂದ ಮತ್ತೊಂದು ತಲೆಗೆ ಪರಂಪರೆ ಮುಂದುವರಿದ ಹಾಗೆ ಆ ಸುಕೃತ ಫಲ ಎನ್ನುವುದು ಕ್ಷಯಿಸುತ್ತಾ ಬಂತು. ನೀನೇ ಆಲೋಚನೆ ಮಾಡು, ಚಂದ್ರವಂಶದಲ್ಲಿ ಎಂಥವರೆಲ್ಲ ಆಗಿ ಹೋಗಿದ್ದಾರೆ. ಗುರುವಿನ ಹೆಂಡತಿಯನ್ನೇ ಚಂದ್ರ ಬಯಸಿದ, ಆಮೇಲೆ ಮಗುವನ್ನೇ ಗಂಗೆಗೆ ಎಸೆದವಳಿದ್ದಾರೆ. ಈ ರೀತಿ ಅದೆಷ್ಟೋ ದುಷ್ಕೃತ್ಯಗಳನ್ನು ಮಾಡಿದಂತಹ ಕಾರಣದಿಂದಾಗಿ ಆ ಸುಕೃತ ಫಲ ಎನ್ನುವುದು ಕ್ಷಯಿಸುತ್ತಾ 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 ಈ ಕೌರವನ ದಿನಕ್ಕಾಗುವಾಗ ಸಂಪೂರ್ಣವಾಗಿ ಬರಿದಾಗಿ ಹೋಯಿತು. ಸರೋವರದ ತಳವೇ ಸೀದು ಹೋಯಿತು. ನಾನೆಷ್ಟು ಪ್ರಯತ್ನ ಮಾಡಿದರೂ ಮೇಲೆ ಬರುವುದಕ್ಕೆ ಸಾಧ್ಯತೆ ಇಲ್ಲ. ಅಷ್ಟು ಮಾತ್ರವಲ್ಲ, ಜಯಲಲನೆ ಎನ್ನುವವಳು ಚಂಚಲೆಯಾಗಿದ್ದಾಳೆ. ಇದುವರೆಗೆ ನನ್ನ ಜಂಗುಳದಲ್ಲಿ ನರ್ತಿಸುತ್ತಾ ಇದ್ದಂತಹ ಜಯಶ್ರೀ ಇಂದಿನ ದಿನ ಜಾರಿ ಹೋಗಿ ವಿರೋಧಿ ಪಕ್ಷವನ್ನು ಸೇರಿಕೊಂಡಿದೆ ಎಂದಾದರೆ ಯಾರಿಂದ ತಾನೇ ತಡೆಯುವುದಕ್ಕೆ ಸಾಧ್ಯ? ಅಷ್ಟು ಮಾತ್ರವಲ್ಲ, ಲಲಾಟ ಲಿಖಿತಾರೇಖ ನಶಕ್ಯತೆ ಪರಿಮಾರ್ಜಿತಂ. ಹಣೆ ಬರಹವನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಹಣೆಯಲ್ಲಿ ಬ್ರಹ್ಮದೇವ ಈ ರೀತಿಯಾಗಿ ಬರೆದದ್ದಿದ್ರೆ ಯಾರಿಂದ ತಾನೇ ಬದಲಾವಣೆ ಮಾಡುವುದಕ್ಕೆ ಸಾಧ್ಯ? ಹಾಗೆಂದು ಸಂಜಯ, ಹಣೆ ಬರಹ ಎನ್ನುವ ಹಾಗೆ ನಾನು ಸುಮ್ಮನೆ ಕುಳಿತುಕೊಳ್ಳುವವನಲ್ಲ. ಸಂಜಯ, ನನ್ನ ದೃಢತೆ
ಹರಿವವನು ಮಗನವನು ನೋಡು. ಕಮಲವೇಶ್ವರ ಸುಮ್ಮನೆ ಕುಳಿತುಕೊಳ್ಳುವವನಲ್ಲ, ಈ ರೀತಿಯ ಸಾಲ ಪ್ರಾಪ್ತವಾದರೂ ಧೃತಿ ಕೆಡುವವನಲ್ಲ. ನಾಳೆ ದಿನ ನನ್ನ ಪ್ರಬಲ ಪ್ರತಿಸ್ಪರ್ಧಿಯಾದಂತಹ ಭೀಮಸೇನನ ಶಿರಸ್ಸನ್ನು ಛೇದಿಸಿ ನನ್ನ ತಮ್ಮನಾದಂತಹ ದುಶ್ಯಾಸನನ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ಅದೇ ರೀತಿಯಾಗಿ ಅರ್ಜುನನನ್ನು ರಣಕ್ಷೇತ್ರದಲ್ಲಿ ಸೋಲಿಸಿ ಕರ್ಣನ ಆತ್ಮಕ್ಕೆ ಶಾಂತಿಯನ್ನು ನಾನು ಒದಗಿಸ್ತೇನೆ. ಇಷ್ಟು ಮಾಡದಿದ್ರೆ ನಾನು ಕೌರವೇಶ್ವರನೇ ಅಲ್ಲ. ಸುಯೋಧನ, ನಿನ್ನ ನಿಲುವಿನಲ್ಲಿ ಗೊಂದಲವನ್ನು ಕಾಣ್ತೇನೆ ನಾನು. ಎಲ್ಲಿ ಹೇಳಿ? ಒಮ್ಮೆ ಹತಾಶನಾಗಿ ಈ ವಿಧಿವಾದವನ್ನು ಮುಂದೆ ಒಡ್ಡುತ್ತಿ, ಮರುಕ್ಷಣದಲ್ಲಿ ತಲೆಯ ಕಡಿಮೆ ನಾಳೆ ಪಾಂಡುತನಯರನು. ನಾಳೆ ಅಂತ ಹೇಳಿದ್ರೆ ನಾಳೆಯವರೆಗೆ ಉಳಿಯುವುದಕ್ಕೆ ವ್ಯವಸ್ಥೆ ಏನು ಅಂತ ಸ್ವಾಮಿ. ಇದೆ ಸರೋವರವನು ಇಲ್ಲಿಗೆ ಸಮೀಪದಲ್ಲಿ, ಇದೆ ಸರೋವರವನು ಇಲ್ಲಿಗೆ ಸಮೀಪದಲ್ಲಿ, ಹುದುಗಿರುವುದೈ ಪದಗಳರಿಯಾದ ಬದಲಿಯೇ, ಹುದುಗಿರುವುದೈ ಪದಗಳ ಅರಿಯದ ಬದಲಿ. ಸ್ವಾಮಿ, ಹಣೆ ಬರಹವನ್ನು ಮೀರುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ್ದೇನೆ, ಈಗ ಪುನರೊಮ್ಮೆ ದೃಢವಾದಂತಹ ಮಾತುಗಳನ್ನು ಆಡುತ್ತಾ ಇದ್ದೇನೆ. ಇದು ನನ್ನ ಹಣೆ ಬರಹ ಎನ್ನುವ ಹಾಗೆ ನೀವು ಭಾವಿಸಿಕೊಳ್ಳಿ. ಸ್ವಾಮಿ, ನಾಳೆ ದಿನ ಏನು ಮಾಡ್ತೇನೆ? ದ್ವೈಪಾಯನ ಸರೋವರವನ್ನು ಸೇರ್ತೇನೆ ಸ್ವಾಮಿ. ಕಾರಣ ಮತ್ತೇನೂ ಅಲ್ಲ, ರಣಕ್ಷೇತ್ರದಲ್ಲಿ ಸೋತಂತಹ ನಾನು ನೇರವಾಗಿ ಅಜ್ಜಯ್ಯನಾದಂತಹ ಭೀಷ್ಮಾಚಾರ್ಯರ ಸನಿಹ ಹೋದೆ. ಎಲ್ಲ ವಿಚಾರಗಳನ್ನು ಹೇಳಿದೆ. ಆಗ ಅಜ್ಜಯ್ಯ ಹೇಳಿದಂತಹ ಮಾತು, ಇಂದಾದರೂ ಸಂಧಿಯನ್ನು ಮಾಡಿಕೋ ಎನ್ನುವ ಹಾಗೆ. ಸಿಟ್ಟು ಬಂತು ನನಗೆ. ನನ್ನ ಎಲ್ಲ ತಮ್ಮಂದಿರನ್ನು ಕಳೆದುಕೊಂಡು, ಮಿತ್ರ ಬಾಂಧವರನ್ನು ಕಳೆದುಕೊಂಡು ಇನ್ನು ನಾನು ಸಂಧಾನವನ್ನು ಮಾಡಬೇಕೆ? ನಿಮ್ಮ ಮಾತಿಗೆ ಯಾವತ್ತೂ ಮಾನ್ಯತೆ ಕೊಡುವುದಿಲ್ಲ, ಹೋಗ್ತೇನೆ ಯುದ್ಧಕ್ಕೆ ಎನ್ನುವ ಹಾಗೆ ಹೊರಟು ನಿಂತಾಗ ಅಜ್ಜಯ್ಯ ನನ್ನನ್ನು ಕರೆದು ಹೇಳಿದಂತಹ ಮಾತು, ಇಂದಿನ ದಿನವನ್ನು ನೀನು ಹೇಗಾದರೂ ಕಳೆದುಕೋ. ನಾಳೆಯ ದಿನ ನಿನ್ನ ಗುರುಗಳಾದಂತಹ ಬಲರಾಮರು ಬರುವವರಿದ್ದಾರೆ. ಅವರು ಬರುವಲ್ಲಿಯವರೆಗೆ ನಿನ್ನ ಪ್ರಾಣವನ್ನು ಉಳಿಸಿಕೊಂಡೆ ಎಂದಾದರೆ ನಾಳೆಯ ದಿನ ನಿನ್ನದಾಗುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ಹೇಳಿದ್ದು ಮಾತ್ರವಲ್ಲ, ಸರಿಯಾದಂತಹ ಕಾರ್ಯವನ್ನು ತೋರ್ಪಡಿಸಿದವರಿದ್ದಾರೆ. ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತುಕೋ ಎನ್ನುವ ಹಾಗೆ ವರುಣ ಮಂತ್ರವನ್ನು ನನಗೆ ಹೇಳಿಕೊಟ್ಟಿದ್ದಾರೆ ಸ್ವಾಮಿ. ಹಾಗೆ ಇಂದಿನ ದಿನವನ್ನು ನಾನು ಕಳೆಯುತ್ತೇನೆ, ನನಗೆ ಅವಕಾಶ. ಆದರೆ 99 ಮಂದಿ ಮಕ್ಕಳನ್ನು ಕಳೆದುಕೊಂಡ್ರು, ಆ 99 ಮಂದಿಗಳನ್ನು ನಿನ್ನಲ್ಲಿ ಕಾಣ್ತಾ ಇದ್ದಾನೆ ಅಂತಂದ್ರು ಬಾಲ. ಆ ತಂದೆಯ ದುಃಖವನ್ನು ಹೇಗೆ? ತಂದೆಗತಿ ಧೈರ್ಯವನು ತಾರತಮ್ಯದಿ ಪೀಡು, ತಂದೆಗತಿ ಧೈರ್ಯವನು ತಾರತಮ್ಯದಿ ಪೀಡು, ಇದು ಜನವಿಧಿ ದೃಢದುಳ್ಳಿನಿತೆಲ್ಲ ತಿಳುಗೋಮ, ತರುಣಿಗತಿ ಧೈರ್ಯವನು ತಳುವುದು ನೀನು, ಅರಮನೆಯ ಜನಗೆಲ್ಲ ಅರುಗುವ ಆಚೆಯನು, ತಂದೆಗತಿ ಧೈರ್ಯವನು ತಾರತಮ್ಯದಿ ಪೀಡು. ಎಲ್ಲವೋ ಸಂಜಯ ಸಂಜಯ ಯುದ್ಧವನ್ನು ಗೆದ್ದು ಬರುತ್ತಾನೆ ಎನ್ನುವ ಹಾಗೆ ನನ್ನ ತಂದೆಯವರು ಕಾಯುತ್ತಾ ಇರಬಹುದು. ಸಂಜಯ, ಪ್ರತ್ಯೇಕವಾಗಿ ನಿನಗೆ ಹೇಳಿಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ತಂದೆಯ ಮನೋಧರ್ಮ ಏನು ಚೆನ್ನಾಗಿ ಅರಿತವ ನೀನು. ಆದ ಕಾರಣ ಅವರ ಮನಸ್ಸನ್ನು ಸಮಾಧಾನ ಪಡಿಸುವಂತಹ ಜವಾಬ್ದಾರಿ ನಿನಗೆ. ನನ್ನಮ್ಮನ ವಿಚಾರವಾಗಿ ಎಣಿಸುವಾಗ ನನಗೆ ಬೇಸರವಾಗುತ್ತಾ ಇದೆ. ಕುಂತಿ ಹೆತ್ತಳು ಎನ್ನುವಂತಹ ಮಾತು ಕೇಳಿದ ಕ್ಷಣ ಹೊಟ್ಟೆಯನ್ನು ಹಿಜುಕಿಕೊಂಡವಳು. ಇಂದಿನ ದಿನ 99 ಮಕ್ಕಳನ್ನು ಕಳೆದುಕೊಂಡಿದ್ದೇನೆ, ಕೌರವನ ಪರಿಸ್ಥಿತಿ ಹೀಗಾಗಿದೆ ಎನ್ನುವಂತಹ ಮಾತು ಕೇಳಿದ ಕ್ಷಣ ಯಾವ ರೀತಿ ಬೇಸರ. ಆದ ಕಾರಣ ತಾಯಿಯಲ್ಲಿಯೂ ಹೇಳು, ನಾಳೆಯ ದಿನ ಕೌರವ ವಿಜಯಿಯಾಗಿ ಬರುತ್ತಾನೆ ಎನ್ನುವ ಹಾಗೆ.
ಮಡದಿಯಾದಂತಹ ಭಾನುಮತಿ ರಣಕ್ಷೇತ್ರದಲ್ಲಿ ಮಕ್ಕಳೆಲ್ಲರೂ ಮಡಿದರೂ ಕೂಡ ಅವಳು ವಿಚಲಿತಳಾದವಳಲ್ಲ. ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿದರೆ ಸಾಕು ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಇದ್ದಳು. ಅವಳಲ್ಲಿಯೂ ಎಲ್ಲ ವಿಚಾರಗಳನ್ನು ತಿಳಿಸಿ ನಾಳೆ ದಿನ ವಿಜಯ ಲಕ್ಷ್ಮಿಯನ್ನು ಒಲಿಸಿಕೊಂಡು ಅರಸ ಬರುತ್ತಾನೆ ಎನ್ನುವ ಹಾಗೆ ಸಮಾಧಾನದ ಮಾತುಗಳನ್ನು ಹೇಳು. ಜನರೆಲ್ಲರಿಗೂ ಕೂಡ ನಾನಾಡಿದಂತಹ ಪ್ರತಿಜ್ಞಾ ವಾಕ್ಯಗಳನ್ನು ತಿಳಿಸು. ಬರ್ತೇನೆ ನಾನು. ಪ್ರಾಯಶಃ ಬೇಡ, ಅಪಶಕನದ ಮಾತುಗಳನ್ನು ನಾನು ಆಡಕೂಡದು. ನಮಗೆ ಯೋಗ ಬರಲಿ, ನಾಳೆ ನಿನ್ನನ್ನು ಮತ್ತೆ ಕಾಣುವ. ಸಂಜಯ, ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ನಾನಲ್ಲ. ತುಂಬಿದಂತಹ ಸಭೆಯಲ್ಲಿ ನೂಕಿರಲವೋ ಸಂಜಯನ ಎನ್ನುವ ಹಾಗೆ ನಿನ್ನನ್ನು ಹೀಗಾಗಿದೆ. ನಮ್ಮ ಕುಲದ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಗೌರವ ಎನ್ನುವಂತಹ ವಿಚಾರವನ್ನು ಈಗ ಅರ್ಥಮಾಡಿಕೊಂಡಿದ್ದೇನೆ. ಮಾಡಿದ್ದೆಲ್ಲ ಅಪರಾಧವಾಯಿತು ಸಂಜಯ. ವೈಶಂಪಾಯನ ಸರೋವರದ ದಡವನ್ನು ಸೇರಿಕೊಂಡಿದ್ದೇನೆ. ಶರೀರ ಶುದ್ಧಿಯನ್ನು ಮಾಡಿಕೊಂಡಿದ್ದೇನೆ. ಇಳಿಯಬೇಕಲ್ಲ. ವರುಣ ಮಂತ್ರವನ್ನು ಅಜ್ಜಯ್ಯನವರು ಸರಿಯಾಗಿ ಹೇಳಿಕೊಟ್ಟಿದ್ದಾರೆ. ನೇರವಾಗಿ ಇಳಿಯುವುದಲ್ಲ. ನಾನು ನೇರವಾಗಿ ಇಳಿದೆ ಎಂದಾದರೆ ನಮ್ಮ ವಿರೋಧಿಗಳಿಗೆ ನಾನು ಅಡಗಿ ಬಿಡುತ್ತಿದ್ದೇನೆ ಎನ್ನುವಂತಹ ವಿಚಾರ. ಹಾಗಿದ್ದರೆ ವರುಣ ಮಂತ್ರವನ್ನು ಜಪಿಸುತ್ತಾ ಹಿಂದೆ ಹಿಂದೆ ಹೆಜ್ಜೆಯನ್ನಿಡುತ್ತಾ ಜಲದಲ್ಲಿ ಮುಳುಗುತ್ತೇನೆ. ಧೃತರಾಷ್ಟ್ರನ ಜೊತೆಯಲ್ಲಿರಬೇಕಾದಂತ ಸಂಜಯ ರಣಕ್ಷೇತ್ರದಲ್ಲಿ ಹೇಗೆ ಎನ್ನುವ ಹಾಗೆ ಅವನನ್ನೇ ವಿಚಾರಿಸಿದೆ. ಆಗ ಒಂದು ಸೂಕ್ಷ್ಮವನ್ನು ತಿಳಿಸಿದ. ಕೌರವ ದ್ವೈಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಾನೆ. ಸರಿ, ಹೀಗಲ್ಲ, ಅವನನ್ನು ಎಬ್ಬಿಸಬೇಕು. ಯುದ್ಧವನ್ನು ನಾನು ಮುಂದುವರಿಸಬೇಕು ನಡೆಯುತ್ತೇನೆ. ಮಾತಾ ಈಗ ಬರಿದೆ ನೀರೊಳಗಿರ ಯಾಕೆ ವಿಖ್ಯಾತ ಕೇಳಲ್ಲ ಮಾತಾ. ಗುರುರಾಯ ಕೇಳಮ್ಮ ಮಾತಾ ಈಗ ಬರಿದೆ ನೀರೊಳಗಿರಲಿ ಯಾಕೆ ವಿಖ್ಯಾತ. ಈಗ ನೀರೊಳಗಿರಲಿ ಯಾಕೆ ವಿಖ್ಯಾತ.
ವಿಖ್ಯಾತ ನಾನಾಡುವಂತ ಮಾತುಗಳನ್ನು ಸರಿಯಾಗಿ ನೀನು ಲಕ್ಷಣವಾಗಿ ಅಯ್ಯ ಈ ರೀತಿಯಲ್ಲಿ ತಲದಂಗರಾಗಿ ಬೆಳೆದಂತ ನೀನು ಈ ಹೊತ್ತಿಗೆ ಯುದ್ಧವನ್ನು ಸಾರಿ ಅವರು ಪಾಂಡವರಿಗೆ ಸೂಜಿಯ ಮನೆಯಷ್ಟು ಜಾಗವನ್ನು ಬಿಟ್ಟುಕೊಡುವುದಿಲ್ಲ ಎನ್ನುವ ಹಾಗೆ ಛಲದಿಂದಲೇ ಮೆರೆದು ಈ ಹೊತ್ತಿಗೆ ಭೀಮಾರ್ಜುನರಿಗೆ ಹೆದರಿ ಈ ಸರೋವರದಲ್ಲಿ ಮುಳುಗಿದೆಯಲ್ಲ ವಿಖ್ಯಾತ ಓ ಪ್ರಖ್ಯಾತ ಹೇಳಿ ಬಂದವ ಶ್ರದ್ಧಾಮ ಯುದ್ಧ ನಾನು ಮುಂದುವರಿಸ್ತೇನೆ ಕದನಗಳು ನೀನು ಹೌದು ಕಳಕಟಿ ಮಜದ ಕಲ್ವೆ ಸದನಕ್ಕೆ ಹೋಗಿ ನೀನು ಸದನಕ್ಕೆ ಹೋಗಿ ನೀನು ಜನನಕ್ಕೆ ಗುರು ತಂದು ಓ ಕದನ ಕಲಿಗಳು ಹೌದು ಸ್ವಾಮಿ. ಹಾ ನಿಮ್ಮ ಬಗ್ಗೆ ನಮಗೇನು ಸಂದೇಹ ಉಳಿದಿಲ್ಲ ಸ್ವಾಮಿ. ಓ ನೀವು ಆಡಿದ ಮಾತಿನಿಂದ ಏನು ಭೀಮಾರ್ಜುನರು ಮಡಿದು ಹೋಗುವ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ ಹೇಳು ಬಾ. ಸ್ವಾಮಿ, ಆದರೆ ಈಗ ನಿಮ್ಮ ಅಗತ್ಯ ಇಲ್ಲ. ಅವಶ್ಯಕತೆ ಇರುವಾಗ ಉಳಿಸಿಕೊಡ್ತೇವೆ. ಹಾ. ದಯವಿಟ್ಟು ನಿನ್ನ ಮಾತುಗಳನ್ನು ಕೇಳಿದ್ರೆ ನಮ್ಮ ಮೇಲೆ ಕುಪಿತರಾದಂತೆ ಭಾಸವಾಗುತ್ತಾ ಇದೆ. ಯಾಕಯ್ಯ ಈ ರೀತಿಯ ಕೋಪ? ಆವತ್ತು ಭೀಷ್ಮಾಚಾರ್ಯರೇ ಹೇಳಿದ್ರು, ಒಂದು ವೇಳೆ ಅಶ್ವತ್ಥಾಮನಿಗೆ ಪಟ್ಟವನ್ನು ಕಟ್ಟಿದ್ರೆ, ಸೇನಾಧಿಪತ್ಯವನ್ನು ಕಟ್ಟಿದ್ರೆ ಒಂದೇ ದಿವಸದಲ್ಲಿ ಯುದ್ಧವನ್ನು ಮುಗಿಸ್ತಾರೆ ಎನ್ನುವ ಹಾಗೆ. ಆದ್ರೆ ಅವರ ಮಾತನ್ನು ನೀನು ಕೇಳಲಿಲ್ಲ. ಈ ಹೊತ್ತಿಗೆ ನಾನು ಕರೆದ್ರೆ ನನ್ನನ್ನೇ ಆಕ್ಷೇಪಿಸುವುದಕ್ಕೆ ಮುಂದಾಗಿ ಅಯ್ಯೋ ಭೀಮಾರ್ಜುನರ ಬಾಯಲ್ಲಿ ಬಿಟ್ಟು ನಾನಿದ್ದೇನೆ. ಹೇಳು. ನಂಬಿದ ಬೇಕಾನ ಮತ್ತೆ ಹಂಬಲಿಸಿದೆ ನಾನೆಂಬುದೇನು ಕರ್ಣನಿಗನೆಂಬು ಮಾಡಿದೆ ಗಂಭೀರ ವಿಧಿಯು ನನಗೆಂಬ ತೋರಿದಿಲ್ಲೇನು ಅದರ ನಂಬುವುದೇ ನಾನೆಂದೇ ತಿಲ್ಲಿ ಇಂಬುಗೊಂಡಿದ್ದೆ ಸ್ವಾಮಿ, ಓ ಈಗ ನನಗೆ ಯಾರ ಮೇಲೂ ವಿಶ್ವಾಸ ಹುಟ್ಟುತ್ತಾ ಇಲ್ಲ. ಯಾಕೆ? ನನಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಸ್ವಾಮಿ. ಅದಕ್ಕೆ ನಾನು ಅನ್ನೋದು ಹೇಳು. ಯಾರನ್ನು ನಂಬಿದ ನಾನು ಅಜಯ ಭೀಷ್ಮರನ್ನು ನಂಬಿದೆ, ರಾಜರಾದಂತಹ ದ್ರೋಣನನ್ನು, ಮಿತ್ರನಾದಂತಹ ಕರ್ಣನನ್ನು ಎಲ್ಲರೂ ನಂಬಿಕೆಗೆ ದ್ರೋಹವನ್ನು ಮಾಡಿದ್ದಾರೆ ಸ್ವಾಮಿ. ಸ್ವಾಮಿ, ಏನು? ಯುದ್ಧ ಮಾಡಬೇಕು ಎನ್ನುವಂತಹ ಆಕಾಂಕ್ಷೆ ನಿಮಗೆ ಇರುತ್ತಿದ್ರೆ ಇಷ್ಟು ದಿನ ಅವಕಾಶ ಇರುತ್ತಿತ್ತಲ್ಲ ನಿಮಗೆ. ಅಂಥವನ ಸೇನಾಧಿಪತ್ಯದಲ್ಲಿ ನಾನು ಯುದ್ಧ ಮಾಡುವುದಿಲ್ಲ. ನೀವು ಈ ರೀತಿಯಾಗಿ ನಿಮ್ಮ ಚರ್ಚೆಯಿಂದಲೇ 17 ದಿನ ಹೋಗಿ ದಯವಿಟ್ಟು ನನಗೆ ಉಪದ್ರ ಮಾಡಬೇಡಿ. ಒಮ್ಮೆ Look at
ಆದ್ರೆ ಒಂದು ಉಪಕಾರ ಮಾಡಬೇಕು. ಎಂತದು? ದಯವಿಟ್ಟು ಇಲ್ಲಿ ನೀವು ನಿಲ್ಬಾರ್ದು. ಭೀಮನ ಕೈಹಿನ ಜನರು ಆ ಕಡೆ ಈ ಕಡೆ ಸಂಚರಿಸುತ್ತಾ ಇದ್ದಾರೆ. ಅವರಿಗೆ ರಹಸ್ಯ ತಿಳಿಯುವುದಕ್ಕೆ ಸಾಧ್ಯ. ಆದ ಕಾರಣ ಬೇಗ ಬಿಡಾರವನ್ನು ಸೇರಿ ಹೊಟ್ಟೆ ತುಂಬ ಊಟ ಮಾಡಿ ನಿದ್ರೆ ಮಾಡಿ. ಹೌದು, ಈಗ ಮೊದಲೇ ಆಗಿದೆ ನಿರ್ಣಯ. ಯಾರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು? ನಾವು ಏನು ಮಾಡಿದ್ರೆ ಇಷ್ಟ ಮಾಡುದು ಆಗತ್ತ. ಸುಮ್ಮನೆ ಉಳಿಯುವ ಶ್ರದ್ಧ ಅಲ್ಲ. ಇವತ್ತಲ್ಲದಿದ್ರೆ ನಾಳೆ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು. ಆ ಅವಕಾಶದ ನಿರೀಕ್ಷೆಯಲ್ಲಿರ್ತೇನೆ. ನೀ ಯಾಕೋ ಇಲ್ಲಿ ಬಂದೆ? ನಿಮ್ಮ ಗದ್ದೆ ಈ ರಣಭೂಮಿಗೆ ನೀನ್ ಯಾಕೋ ಬಂದೆ? ಏನು ನೀನು ನನ್ನವ ಬೇಗಿನ ಚಲ ಯಾಕೆ ಬಂದೆ? ಏನು ಸಮಾಚಾರ ಹೇಳುವ? ಏನು ಭಗವನೇ ಆದವು ಸ್ವಾಮಿ ನಿನ್ನೆಡೆಯ. ಭಗವದೇವು ದೇವ್ದೇವು ಸ್ವಾಮಿ ನಿನ್ನೆಡೆಯ. ಸಲಾಮು ಒಡೆಯ, ಬಹು ಸಲಾಮು ಒಡೆಯ, ಸಲಾಮು ಒಡೆಯ. ಭಗವದೇವು ದೇವ್ದೇವು ಸ್ವಾಮಿ ನಿನ್ನೆಡೆಯ. ಕೂಡಿ ನಾವು ಒಟ್ಟೊಟ್ಟಾಗಿ ಹೊರಗೈದೀವು. ಈಟಿ ಜಲ್ದಿ ಕೂಡಿ ನಾವು ಒಟ್ಟೊಟ್ಟಾಗಿ ಹೊರಗೈದೀವು. ಗೂಟ ಹಾಕಿ ಗೂಟ ಹಾಕಿ ಗೂಟ ಹಾಕಿ ಗೂಟ ಹಾಕಿ ಗೂಟ ಹಾಕಿ ಬಲೆಯ ಬೀಸಿದೆವು, ಬಲೆಯ ಬೀಸಿದೆವು. ನಿಗಮನ ಹಿಡ ನಿಗಮನ ಗಿಡ ಮೊಲನ ಗಿಡ ನಿಗಮನ ಗಿಡ ಕಾಟಿ ಕಾಟೋಣಗ ತುಂಬುತ್ತಿದವು, ಕಾಟಿ ಕಾಟೋಣಗ ತುಂಬುತ್ತಿದವು. ಭರದೇವು ದೇವ್ದೇವು ಸ್ವಾಮಿ ನಿನ್ನೆಡೆಯ. ಏನು? ನಿಮ್ಮ ಪೆಟ್ಟಿಗೆ ಹೆದರಿ ಮಾಡಿ ಹೋಗಿದ್ದಾನೆ ಕೌರವ. ನಿಮ್ಮ ಪೆಟ್ಟಿಗೆ ಯಾರೂ ಹೆದರಿಯರು. ಯಾಕೆ? ಯಾಕೆ? ನೀವು ಶೆಟ್ಟಿಗಾರರು. ಶಕ್ತಿಗಾರನೇನ? ಹಾಗಾಗಿ ಓಡಿದ್ದಾನೆ. ಅವನನ್ನು ಎಲ್ಲಿದ್ರೆ ಹುಡುಕಬೇಕು ಅಂತ ನಿರ್ಣಯ ಮಾಡಿಕೊಂಡು ಹೊರಟವರು ನಾವು. ಆವಾಗಿನಿಂದ ನಾನು ಹುಡುಕುತ್ತಾ ಇದ್ದೇನೆ. ನಮಗೆ ಸಿಗಲಿಲ್ಲ. ಪಕ್ಕನೆ ನೀನು ತಲೆ ಬಗ್ಗಿಸಿಕೊಂಡು ಇಲ್ಲಿಗೆ ಬಂದಿದ್ದೀಯಲ್ಲ, ಯಾಕೆ? ಭೀಮನವರೇ, ಹ. ಹೀಗೆ ಹೋದ್ರೆ ಅವ ಸಿಗೋದಿಲ್ಲ ಅಂತ ನಾವು ವೇಷ ಮಾಡ್ಕೊಂಡು ಹೋದೆವು. ವೇಷ ಮಾಡುದು? ಯಾಕೋ ವೇಷ ಮಾಡ್ತೀನಿ? ನಿಜ ತಿಳಿದ್ರೆ ಅವ ತಪ್ಪಿಸ್ಕೊಳ್ತಾನಂತೆ. ಗೊತ್ತಾಗಬಾರ್ದು. ಯಾವ ವೇಷ ಮಾಡಿ? ನಾನು ಶಬರಾಯ ವೇಷ ಮಾಡಿದ್ದೆ. ಶಬರನ ವೇಷ? ನಾನು ಶಬರರಿಗೆ ರಾಯ. ಹೌದಾ? ಹೌದು. ಈ ಶಬರನಿಗೆ ನದಿಯು ನಾಯಕ ಆಗಲಿ. ಇಟ್ಟಿಟ್ಟು ಮಂದಿ ಕೂಡಿಕೊಂಡು ಹ. ಓಟೋಟಾಕಿ ಹೊಲದ ಕಡೆ ಹೋಗ್ಬಿಟ್ಟೆವು ನಾವು. ಇಷ್ಟಿಷ್ಟು ಮಂದಿ ಒಟ್ಟೊಟ್ಟಾಗಿ ನೀವು ಹೊರಟು ಹೋದವರು ಎಲ್ಲಿಗೆ? ಕಾಡಿಗೆ ಅಲ್ವಾ? ಹೋಗಿ ಏನು ಮಾಡಿದ್ರಿ? ಗೂಟ ಹಾಕಿ ಊಟ ಯಾರು? ನೀನು ಊಟ ಹಾಕಿದ ಅಲ್ಲ, ಬೇರೆಯವರು ಊಟ ಹಾಕಿದ್ದನ್ನು ನೋಡಿದ್ದು ಮಾತ್ರವ? ನಾನು ನನ್ನ ಮಾವನ ಕೈಯಿಂದ ಕಲ್ತದ್ದು ಗೂಟ ಹಾಕಿ. ಹೌದಾ? ಹೌದಾ? ಊಟ ಹಾಕಿದ್ಯಾ? ಊಟ ಹಾಕಿ ಏನು ಮಾಡಿದ್ರಿ? ಊಟ ಹಾಕಿ ಊಟ ಹಾಕಿ ಊಟ ಹಾಕಿ ಬಲೆ ಬೀಸಿ. ಓಹೋ, ಊಟ ಬಲೆಯನ್ನು ಕಟ್ಟುವುದಕ್ಕಾಗಿ ಊಟವನ್ನು ಹಾಕಿದ್ರಿ, ಬಲೆ ಬೀಸಿದ್ರಿ. ಬೀಸಿದ್ರೆ ಏನಾಯ್ತು ಪ್ರಯೋಜನ? ಏನ? ಮೊಲದ ಹೆಂಡು ಸಿಕ್ಬಿಡ್ತು, ಮೊಲಗಳ ಹೆಣ್ಣು, ಆಮೇಲೆ ಕಡವೆ ಸಿಕ್ಬಿಡ್ತು, ಕಾಡುಕೋಳಿ ಸಿಕ್ಬಿಡ್ತು. ಹಾ. ಬರೇ ಬಲೆ ಮಾತ್ರ ಅಲ್ಲ, ಬೇಕಾದಷ್ಟು ಸಿಕ್ಕಿದ್ದ. ಹಾಗೆ ಅಂದ್ಕೊಂಡಿದ್ದೀವಿ ನಾವು. ಹೌದಾ? ಇಟ್ಟಿಗೆದಾರೆ ಇರಿದಾಗಾಗಿ ಬೇಟೆಯಾಡಿ ಬೀಗರಾಗಿ. ಇಟ್ಟಿಗೆದಾರೆ ಇರಿದಾಗಾಗಿ 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 ಇರಿದಾಗಾಗಿ
ಬೇಜರಾಗಿ ಬೇಟೆಯಾಡಿ 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 ಬೇಜರಾಗಿ 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 ಮೀಟಾದ ದೈಪಾಯನ ತಿರುಗಲಿಗೆ ಮೀಟಾದ ದೈಪಾಯನ ತಿರುಗಲಿಗೆ ಬಂದಲ್ಲಿ ನಾವು ನೀರಾಟ ಕಿಳಿದೆವು ಕಳೆಯಬೇಕಂದು ನೀರಾಟ ಕಿಳಿದೆವು ಆಟ ಕಿಳಿದೆವು ಕಳೆಯಬೇಕಂದು ಹರದೆವು ನೆದ್ದೆವು ಸ್ವಾಮಿ ನಿಮ್ಮನೆಯ ಬೆಂಕುನವರೇ, ಏನು ಈಟಿ ಹ, ಕಟಾರಿ ಹ, ಅಂಗಾರ ಹ, ಮುದ್ಗರ ಹ, ಸೋಮರ ಏನು ಮುಸುಂಬಿ ಗೋಮರ ಮುಗ್ಗರ ಮುಸವ ಮುಂತಾದವುಗಳು ಆಯುಧಗಳು ಪಿಂಡಿಯೋಳು ಹ, ಎಲ್ಲ ತಗೊಂಡೋಗಿದ್ದೇವೆ. ಹೌದಾ ಹ್ಮ್. ಹಾ ಯಾಕೆ ಈಟಿಯಿಂದ ಇರಿದು ಬಿಟ್ಟೆವು, ಹ. ಕತ್ತಿಯಿಂದ ಕಡಿದು ಬಿಟ್ಟೆವು, ಹಾ ಅವಾಗ ಕಾಟಿ ಸಿಕ್ಕಿಬಿಡ್ತು. ಮೈ ವಾಸನೆ ಬರ್ತಾ ಇದೆಯಲ್ಲ ಬೇಟೆಯಾಡಿ ಬೇಟೆಯಾಡಿ ಆ ಪ್ರಾಣಿಗಳ ರಕ್ತವೆಲ್ಲ ಮೈ ಮೇಲೆ ಚಿಮ್ಮಿ ಹಾಗೆ ಒಣಗಿ ಮೈ ವಾಸನೆ ಬರುವುದಕ್ಕೆ ಪ್ರಾರಂಭವಾಗಿದೆ. ಏನು ವಾಸಣ್ಣೆ, ಏನು ವಾಸಣ್ಣೆ. ವಾಸನೆ ಏನ್ ಮಾಡಿದ್ರೆ ಅವಾಗ ಅಷ್ಟೊತ್ತಿಗೆ ಹ. ಮೈ ಕೈಯಲ್ಲೆಲ್ಲ ಗಾಯ ಆಯ್ತು, ರಕ್ತ ಹ. ಸೋರ್ ಬಿಟ್ಟಿತ್ತು. ಹೌದೇ ಬೆಂಪ್ನವ್ರೆ ತಗೊಳ್ಳಿ ನೀರಡಿಕೆ, ನೀರಡಿಕೆ ಬಾಯಾರಿಕೆ ಬಾಯಾರಿಗೆ ಬಾಯಾರಿಕೆ ಅನ್ನೋ ಬಾಯಾರಿಕೆ ಆಯಾಸ ದಾಹ ನೀರು ಉಂಟು ಅಂತ ಹುಡ್ಕೊಂಡು ಹೋದೆವು. ಒಂದ್ ಕಡೆಯಲ್ಲಿ ಸಿಕ್ತು, ಏನದು ಅಲ್ಲಿ ಎಲ್ಲಿ ದೇವಪ್ಪಣ್ಣನ ಸರೋವರ ಏನೋ ನಮ್ಮ ಕುರುಕ್ಷೇತ್ರದ ಮೂಲೆಯಲ್ಲಿ ಉಂಟಲ್ಲ, ದ್ವೈಪಾಯನ ಸರೋವರ ಅಲ್ಲಿ ಹ. ಹೋಗಿ ಹ. ನೀರಿಗೆ ಇಳಿದು ಬಿಟ್ಟು ಹ. ನೀರಾಟ ಆಡ್ಬಿಟ್ಟು ಹ. ನೀರು ಕುಡಿದು ಬಿಟ್ಟು ಮೇಲೆ ಬಂದೆವು. ಹೌದಾ ಆಯಾಸ ಪರಿಹಾರ ಮಾಡಿಕೊಂಡವರು ನೀವು ಮೇಲೆ ಬಂದ್ರಿ. ಮೇಲೆ ಬಂದ್ರಿ. ಮೇಲೆ ಬಂದಾಗ ಏನಾದ್ರೂ ವಿಶೇಷ ಇತ್ತ ಅಲ್ಲಿ ಏನಾದ್ರು ಕೃತವರ್ಮ ಕೃಪರುಗಳ ಕೂಟ ಜತೆಯಾಗ ಕೃತವರ್ಮ ಕೃತವರ್ಮ ಕೃಪರುಗಳ ಕೂಟ ಜತೆಯಾಗ ಸತ್ತಾಮನಲ್ಲಿ ಕುತುಕುತೆಂತ ಮಾತಾಡೋನೆ ಕುತುಕುತೆಂತ ಮಾತಾಡೋನೆ ನೀರಾಗಿ ಮುಳುಗಿ ನೀರಾಗಿ ಮುಳುಗಿ ಕೃತಕದಿ ಕುರುರಾಯ ನಿರುತ್ತಾನೆ ನೀರಾಗಿ ಮುಳುಗಿ ಕೃತಕದಿ ಕುರುರಾಯ ನಿರುತ್ತಾನೆ ಬಹುಬಲಾಕು 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 ಬಲಾಕು 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 ನಡೆಯ ಏನಾಯ್ತು ಏನಾಯ್ತು ತಡಕ್ಕೆ ಬಂದಾಗ ಹಾ. ತಗೊಳ್ಳಿ ಬೆಂಪುಣರೆ ಏನು 3 ಮಂದಿಗಳು 3 ಮಂದಿ ಕಾಡಿನಲ್ಲಿ ಹೌದಾ ಕೆರೆ ದಡದಲ್ಲಿ ಹೌದಯ್ಯ ಕೆರೆಯ ಬಳಿಯಲ್ಲಿ ಅವರಿಗೂ ಜೀವನದಲ್ಲಿ ಜಿಗುಪ್ಸೆ ಬಂದಿರಬೇಕು, ಅಲ್ರಿ. ಹಾಗಾಗಿ ಆ ಕಡೆ ತಿರುಗಾಟ ಮಾಡುವುದಕ್ಕೆ ಹೊರಟಿದ್ದಾರೋ. ಅಲ್ಲಲ್ಲ ನಮ್ ಪರಿಚಯ ಉಂಟವ್ರೆ. ಪರಿಚಯ ಇದೆಯಾ ನಿನ್ನದು ಪರಿಚಯದವರಿಗೆ ಯಾರದು ಒಬ್ಬ ಕೃಷ್ಣ ಶರ್ಮ, ಕೃಷ್ಣ ಶರ್ಮನ ಗಣೇಶ್ ಶರ್ಮನ ಅಲ್ಲ, ಶಂಭು ಶರ್ಮ ಇಲ್ಲ, ಅವರಾಗಲೇ ಹೋಗಿದ್ದಾರೆ. ಕೃತವರ್ಮ ಮತ್ತೊಬ್ಬ ಕೆಪ್ಪಾಚಾರಿ, ಯಾರದು ಇವತ್ತು ಬಂದಿದ್ದಾರ ಕೃಪಾಚಾರ್ಯ. ಮತ್ತೊಬ್ರು ಅಶ್ವತ್ಥ ಮರ, ಅಶ್ವತ್ಥ ಮರವೋ ಬೇವಿನ ಮರವು ಅವರು ದೋಣಿಯಾಚಾರ್ಯ ಅಶ್ವತ್ಥಾಮ ಅವರ ಕಾಸ ಮಗ. ಅಶ್ವತ್ಥಾಮ ಕಾಸ ಮಗ ಅಂತ ಹೇಳುವಾಗ ಕಾಸ ಮಗನೇ ಗೊತ್ತಾಯ್ತಲ್ಲ. ಈಗ ಅವರು 3 ಮಂದಿ ಬಂದಿದ್ದಾರೆ. ಹೌದಯ್ಯ ಕೌರವೇಶ್ವರನ ಆಶ್ರಯದಲ್ಲಿದ್ದವರವರು ಅಲ್ವೇ. ಆ ರಾಜರಲ್ಲಿ ಅಲ್ಲಿ ಇಲ್ಲ, ಹುಳ್ರಿ ರಾಜ ಓಡಿ ಹೋಗಿದ್ದಾರೆ. ಇವರಿಗೆ ಗತಿ ಏನು? ಹಾಗಾಗಿ ಅವರು ಕಾಡಾಡಿಯಾಗಿದ್ದಾರೆ. ಎಲ್ಲಿಯಾದ್ರೂ ಹೋಗಿ ಬದುಕಿ ತಿನ್ನೋಣ ಅಂತ ಹೊರಟಿದ್ದಾರೆ. ಮತ್ತೆ ಮೂವರು ನೀರೊಳಗೆ ನೋಡ್ತಾರೆ. ನೀರು ಸಾಯ್ತಾರ ಯಾಕ್ರಿ? ನೀರನ್ನು ನೋಡಿ ಧುಮುಕುವುದಕ್ಕೆ ಅಲ್ರಿ ಮಾತಾಡ್ತಾರೆ.
ಏನಂತ? ಅವರೊಳಗೆ ಮಾತಾಡೋದಲ್ಲ. ಅವರೊಳಗೆ ಅಲ್ರಿ, ಹೊತ್ತು ಹಿಡಿದಿದೆ ಅವರಿಗೆ. ಅಲ್ರಿ, ಮತ್ತೇನೋ ನೀರನ್ನು ನೋಡಿ ಮಾತಾಡೋದು. ನೀರನ್ನು ನೋಡಿ ಮಾತನಾಡುವಂತಹ ಕುಂಭ ಯಾರೋ ಅವ್ರೆ ಮೂರು. ಅವರು ಏನು ಕೂತು 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 ಹುಟ್ಟು ಮಾತನಾಡ್ತಾ ಇದ್ದಾರೆ. ನೀರನ್ನು ನೋಡಿ ಮಾತಾಡ. ನೀರನ್ನು ನೋಡಿ ಮಾತಾಡ್ತಾರೆ. ಏನು ಅಂತ ಒಬ್ಬ ಹೇಳ್ತಾನೆ, ತೆಗೆ ತೆಗೆ, ಮತ್ತೊಬ್ಬ ಹಿಡಿ ಹಿಡಿ, ಕೊಡು ಕೊಡು, ಬಿಡು ಬಿಡು. ಕಾಲ ಗಂಟಿಗೊಂದು ಕೊಟ್ಟರೆ ಉಂಟಲ್ವಾ? ಯಾರನ್ನ ನೋಡಿ ಹೇಳುವುದು? ನೀರನ್ನು ನೋಡಿ ಮಾತಾಡ. ನೀರನ್ನು ನೋಡಿ ಹೇಳ್ತಾ ಇದ್ದಾರೆ. ಏನಂತ? ಹಿಡಿ ಹಿಡಿ, ಕೊಡು ಕೊಡು. ಆವಾಗ ಅಷ್ಟೊತ್ತಿಗೆ ಅವರು ಹೇಳೋದು ಇನ್ನು ಮಾತಾಡ್ತಾರೆ. ನಾನು ಕೆಲವು ವಿಷಯ ಎಲ್ಲ ಸಂಗ್ರಹಿಸಿದ್ದೇನೆ. ಹೌದಾ? ನೀನ್ ಯಾಕಪ್ಪ ಇಲ್ಲಿ? ಅಲ್ಲ, ನಿನಗೇನು ಗ್ರಾಚಾರ ಪಡೆದದ್ದು ಅಂತ. ನೀನ್ ಯಾಕೆ ಇಲ್ಲಿರುವ? ಯಾಕೆ ನಿನಗೇನು ಗ್ರಾಚಾರ? ನನಗೆ ಅಂತಲ್ಲಿ ಅವರು ಎಲ್ಲಿಂದ ಬಂದಿದ್ದೇನೆ ಗೊತ್ತಾ ಇಲ್ಲಿಗೆ? ಏನು? ನಾನು ಒಂದು ಕಡೆ ಮುಗಿಸೇ ಬಂದದ್ದು. ನೀನು ನನ್ನವ, ನಮ್ಮ ಅಜ್ಜ ಪಾಲಕ. ನಾನು ಇಲ್ಲಿಗೆ ಬಂದದ್ದು ಯಾಕೆ? ಕುರುಭೂಮಿಗೆ ಅರಮನೆಯನ್ನು ಬಿಟ್ಟು ಇಲ್ಲಿಗೆ ಬಂದದ್ದು ಅವನಲ್ಲಿ ಯುದ್ಧವನ್ನು ಮಾಡುವುದಕ್ಕೆ. ಅವ ಇಲ್ಲಿ ಕಾಣ ಸಿಗುವುದಿಲ್ಲ. ನೀನೆಲ್ಲಿಗೆ ಬಂದದ್ದು? ನೀವು ಸ್ವಲ್ಪ ತೆಕ್ಕೊಳ್ಳಿ. ಏನೋ ವಿಷಯ ಹೇಳು. ಇವರು ಮಾತಾಡ್ತಾರೆ. ನೀರನ್ನು ನೋಡಿ ಹೇಳುದು, ನೀನ್ ಯಾಕೆ ಇಲ್ಲಿ ಕುಳಿತದ್ದು ಅಂತ. ನೀರನ್ನು ನೋಡಿ ಅಲ್ಲಿ ಕೂತದ್ದು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿಂದ ಮೇಲೆ ಬಾ, ಮೇಲೆ ಬಾ, ಮೇಲೆ ಬಾರೋ, ಮೇಲೆ ಬಾ, ಅಲ್ಲಿ ಯಾಕೆ ಕುಳಿತದ್ದು ಅಂತ ಹೇಳೋದು ಇವರು ಅಲ್ಲಿ ನೋಡಿ. ಹೌದು ಹೌದು, ಕಲಿಯುವಲ್ಲಿ ಬರುವುದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ನೀರೊಳಗಿನಿಂದ ಗುಳ್ಳೆ ಗುಳು 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 ಗುಳು. ಹೌದಾ? ಜಲಚರ ನೀರು ಕುಡಿಯುವಾಗ ಹಾಗೆ ಶಬ್ದ ಬರ್ತದೆ. ಅದಲ್ರಿ, ಜಲಚರ ಅಲ್ವಾ? ಅಲ್ರಿ, ಮತ್ತೆ ಗುಳ್ಳೆ ಹಿಂದೆ ಸ್ವರ, ಗುಳ್ಳೆ ಹಿಂದೆ ಸ್ವರ. ಏನಂತ? ನೀವು ಯಾಕೆ ಹೀಗೆ ತಂಟೆ ಮಾಡ್ತೀರಿ ನಮಗೆ? ನಿಮ್ಮ ಸಹವಾಸ ಸಾಕು ನನಗೆ. ಇಷ್ಟವರೆಗೆ ಮಾಡಿದ ಸಹವಾಸ ನನಗೆ ಯಾಕೆ ಹೀಗೆ ಉಪದ್ರ ಮಾಡೋದು? ನಿನಗೆ ಇಷ್ಟು ಉಪಕಾರ ಮಾಡಿದ್ರು ಉಪದ್ರ ಅಂತ ಹೇಳ್ತಾ ಇದ್ದೇವೆ. ಅಲ್ಲಿ ನೀರೊಳಗಿಂದ ಸ್ವರ. ಅದಕ್ಕೆ ನಿಮಗೆ ಉಂಬಳಿ ಬಿಟ್ಟದ್ದು ಉಂಟು, ಕಂಬಳಿ ಕೊಟ್ಟದ್ದು ಉಂಟು. ಚೆನ್ನಾಗಿ ಕುಂದು ಕಂಬಳಿ ಹೊತ್ತು ಮಲಗಿ. ಹಾಗಾದ್ರೆ ಇವರು ನೀರನ್ನು ನೋಡಿ ಮಾತನಾಡ್ತಾ ಇದ್ದಾರೆ. ನೀರಿನಿಂದ ಬೇರೆ ಶಬ್ದವು ಬರ್ತಾ ಇದೆ, ಸ್ವರವು ಬರ್ತಾ ಇದೆ. ಇವತ್ತೊಂದು ದಿವಸ ಅಲ್ಲಿ ಉಳಿದಿದ್ದೇನೆ, ನಾಳೆಗೆ ನಾನೇ ಚಕ್ರವರ್ತಿ ಅಂತ. ಹಾಗಾದ್ರೆ ನೀರಿನಲ್ಲಿ ಇರುವವ ಯಾರು? ನೀರೊಳಗೆ ಪಾಯಸ ಕುರಿರಾಯರಿರಬೇಕು. ಅತ್ತನಿಗಾರು ಜಗಲಿ ಮರುತದ ಮುತ್ತಿನ ವೀರ ಮುದ್ರಿಕೆಯ ಸಂತೋಷದಿಂದ ನಿನ್ನನ್ನು ಅಪ್ಪಿ ಹಿಡಿದ್ರೆ ನೀನು ಪುಸ್ತಕದ ಜಾರಿ ಕೆಳಗೆ ಬಿದ್ದಿದ್ಯಲ್ಲ. ನೀವು ಪ್ರೀತಿಯಿಂದ ಅಪ್ಪುವಾಗಲೇ ಹೀಗಾದ್ರೆ ಕೋಪ ಬಂದು ಅಪ್ಪಿದ್ರೆ ಹೇಗಾದ್ರೆ? ಇಲ್ಲಿ ಬಾ. ಕೋಪ ಬಂದಾಗ ಯಾರನ್ನು ಅಪ್ಪಬೇಕು ಅಂತ ನಾನು ಯೋಚನೆ ಮಾಡಿ ಅಪ್ಪುದು ಗೊತ್ತಾಯ್ತಲ್ಲ. ಇಲ್ಲಿ ಬಾ. ನೀನು ಹೇಳಿದಂತಹ ಸಂತೋಷದ ಸುದ್ದಿಯನ್ನು ಕೇಳುವಾಗ ನನಗೆ ತಡೆಯುವುದಕ್ಕಾಗಲಿಲ್ಲ. ಹಾಗಾಗಿ ನಿನ್ನನ್ನು ಅಪ್ಪಿ ಹಿಡಿದದ್ದು ಗೊತ್ತಾಯ್ತಲ್ಲ. ಆ ದ್ವೈಪಾಯನ ಸರೋವರದಲ್ಲಿ ಕೌರವ ಅಡಗಿದ್ದಾನೆ ಎಂಬ ವರ್ತಮಾನವನ್ನು ನೀನು ಹೇಳಿದ್ಯಲ್ಲ. ನಿನ್ನನ್ನು ಹೀಗೆ ಬಿಟ್ಟರೆ ಆಗ್ತದೆ. ನಿನಗೇನಾದ್ರೂ ಕೊಡ್ಲೇಬೇಕಲ್ಲ. ಒಬ್ಬೆ ಬೇಡ್ರಿ, ದೊಡ್ಡವರಿಗೆ ಉಪಕಾರ ಮಾಡಬಾರ್ದು ಅಂತ ಹೇಳೋದಕ್ಕೆ ನೋಡಿ, ಸುಮ್ಮನೆ ಬಿಡೋದಿಲ್ಲ. ಇಲ್ವಾ? ನಿನಗೆ ಸನ್ಮಾನ ಮಾಡಬೇಕು ಅಂತ ಬಹಳ ದಿನದಿಂದ ಆಸೆ ಇತ್ತು. ಇವತ್ತಾದ್ರೂ ಸಿಕ್ಕಿದ್ಯಲ್ಲ ನೀನು. ಇದು ನೋಡಿದ್ಯಾ? ನನಗೆ ಬೇಡ ಸನ್ಮಾನ. ಯಾಕೆ ಬೇಡ? ಸನ್ಮಾನ ತೆಕ್ಕೊಂಡವರೆಲ್ಲ ಬೇಗ ಸಾಯ್ತಾರೆ. ಹಾಗೆ ಯೋಚನೆ ಮಾಡುವುದು ಮಾತ್ರ. ನಿನಗೆ ಸನ್ಮಾನ ಅಂತ ಹೇಳುವಾಗ ಪಕ್ಕ ಆದಿತ್ತಾದಿತ್ತ ಅಂತ ಹೇಳ್ತಾರೆ. ಬೇಡ ಅಂತ ಹೇಳುವುದು ಬಾಯಿ ಮನಸ್ಸಿನೊಳಗೆ ಹಾಗಿರುವುದಿಲ್ಲ. ಇದು ಮುತ್ತಿನ ಏಕಾವಳಿ ಸ್ವರ. ಹಾವಳಿ ನಿನ್ನದ್ದು, ಮುತ್ತಿನ ಏಕಾವಳಿ ಸ್ವರ. ಇದು ನಿನಗೆ ಬಹುಮಾನವಾಗಿ ನಾನು ಕೊಡುವುದು. ಬಹುನಾಮ ಹಾಕಿದ್ಯಲ್ಲ, ನಾಮ ಹಿಡಿ ಹಿಡಿ. ನಿಲ್ಲು. ಅದು ಸಾಕಾಗುವುದಿಲ್ಲ. ನನ್ನ ಮನಸ್ಸಿಗೆ ತೃಪ್ತಿಯೇ ಇಲ್ಲ. ಇದೇನು ಗೊತ್ತಾಯ್ತಾ? ಮುದ್ರೆಯೊಂದು ಎಡಗೈಯ ಕಿರುಬೆರಳಿನ ಮುದ್ರೆಯೊಂದರ ಹೇಳಿ. ಇದು ನಿನಗೆ ಹೀಗೆ ಕೊಟ್ಟದ್ದು. ಏನಾದ್ರು ನಿಮ್ಮ ಎಡಗೈಯ ಉಂಗುರಲ್ವ? ಒಳ್ಳೆ ಹೌದು. ನಾವು ಸುಗಂಧ ದ್ರವ್ಯವನ್ನು ಪೂಜೆ
ಬಳಸಿ ಸ್ನಾನವನ್ನು ಮಾಡು. ಹಾಗಾಗಿ ನೀನು ಪರಿಮಳವನ್ನು ಆಗ್ರಹಿಸಿದ್ದು ತಪ್ಪಲ್ಲ ಬಿಡು. ಹೋಗು ಹೋಗು. ಇದೆಲ್ಲ ಮಾಂಸ ಅಲ್ಲ ಸಿ- ಮಾಂಸ ಎಲ್ಲ ಈಗ ಬಿಟ್ಟು ಅಲ್ಲಿ ಕೊಡು. ಯಾರು ಭಟ್ರು ಇವತ್ತು? ಸದಾಶಿವ ಭಟ್ರು. ಅವ್ರ ಹತ್ರ ಮಾಡಿ. ಗೌರವೇಶ್ವರ ದ್ವೈಪಾಯನ ಸರೋವರದಲ್ಲಿ ಅಡಗಿದ್ದಾರೆ. ನನ್ನ ಭಾಷೆ ನೆರವೇರಬೇಕು ಅಂತಾದ್ರೆ ಆತನನ್ನು ನಾನು ಕೊಲ್ಲಬೇಕು. ಆದರೆ ಮೊದಲು ಅಣ್ಣನಿಗೆ ಹೇಳಿ ಅವರಿಗೆ ಅಪ್ಪಣೆ ಕೊಡಿದ್ದೇನೆ. ಲಾಲಿಸಿ ಕೇಳಿದ ದೇವತೆಗೆ ಅಣ್ಣ ದೇವ ಅಣ್ಣವ ಲಾಲಿಸಿ ಕೇಳಿದ ದೇವತೆಗೆ ಅಣ್ಣ ದೇವ ಅಣ್ಣ ದೇವ ಮನಗಳು ಆಲಸ್ಯವ ಮಾಡಬೇಡ ಅಣ್ಣ ದೇವ ಊರಕ ಊರವೇ ತ್ಯಾಗಿಗವ ಅಣ್ಣ ದೇವ ಈಗ ನಾನಿಡಿ ತಾನೆಲ್ಲ ಬಲಿಯ ಅಣ್ಣ ಅಣ್ಣ ದೇವ ಅಣ್ಣ ಮೊದಲಾಗಿ ಪವಿತ್ರವಾದಂತಹ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಏನು ಉತ್ಸಾಹ! ಕುರುಭೂಮಿಯಲ್ಲಿ ನಾನು ಮತ್ತು ಕೌರವ ಯುದ್ಧವನ್ನು ಮಾಡುತ್ತಾ ಇದ್ದವರು. ಪೆಟ್ಟು ತಿಂದಂತಹ ಕೌರವ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅಲ್ಲಿಂದ ಕಣ್ಣು ತಪ್ಪಿಸಿ ಓಡಿ ಹೋದ. ಹುಡುಕಾಡಿದೆ. ಆದ್ರೆ ಈಗ ನಮ್ಮವರೇ ಆದಂತಹ ಬೇಹಿನ ಛರ ಒಂದು ಸುದ್ದಿಯನ್ನು ತಂದಿದ್ದಾರೆ. ಏನಂತೆ? ದ್ವೈಪಾಯನ ಸರೋವರದಲ್ಲಿ ಕೌರವ ಅಡಗಿದ್ದಾರೆ ಎಂಬ ಮಾತು. ನಾನು ಭಾಷೆಯನ್ನು ಹಾಕಿದ್ದೇನೆ. ಭಾಷೆ ನೆರವೇರಬೇಕು ಅಂತಾದ್ರೆ ಆತನನ್ನು ಕೊಲ್ಲಬೇಕು ಅಂತಾದ್ರೆ ನಿನ್ನ ಅಪ್ಪಣೆ ಬೇಕು. ಮನದಲ್ಲಿ ಆಲಸ್ಯವನ್ನು ಮಾಡದೆ ಕೊಡಪ್ಪಣೆ. ಅಮ್ಮ, ಅಣ್ಣ, ಧರ್ಮ ಸಂಗ್ರಾಮ ಅಂತ ಖ್ಯಾತವಾದ ಹೌದು. ಏನಿದ್ದರೂ ಇದರ ಕುರಿತಾಗಿ ಸ್ಪಷ್ಟನೆ ಬೇಕು ಅಂತಾದ್ರೆ ನಾವೇ ಮುಂದುವರಿಯುವುದಕ್ಕಾಗುವುದಿಲ್ಲ. ಮತ್ತೆ ಎಲ್ಲವನ್ನು ಮುನ್ನಡೆಸುವಂತಹ ಕೃಷ್ಣಸ್ವಾಮಿಯಲ್ಲಿ ಒಂದು ಮಾತನ್ನು ಕೇಳಿ ಒಪ್ಪಿಗೆ ಪಡೆಯಬೇಕಾಗಿದೆ. ದೇವರಿಲ್ಲದಿದ್ರೆ ಯಾವುದು ಆಗುವುದಿಲ್ಲ. ಆಗುವುದಿಲ್ಲ. ಹಾಗಾದ್ರೆ ದೇವರನ್ನು ಸ್ಮರಣೆ ಮಾಡೋಣ. ಕೃಷ್ಣ ಕೃಷ್ಣ ಸ್ವಾಮಿ, ಸ್ವಾಮಿ ಲಾಲಿಪುದು ಮಾತ ಲೋಕ ವಿಖ್ಯಾತ ಸ್ವಾಮಿ ಲಾಲಿಪುದು ಮಾತ ಸ್ವಾಮಿ ಲಾಲಿಪುದು ಮಾತ ಪ್ರೇಮ ಭಕ್ತ ಸುಪ್ರೀತ ಕಾಮನಯ್ಯ ಮುಕುಂದ ಕೋಮಲಾಂಗ ಗೋವಿಂದ ಸ್ವಾಮಿ ಲಾಲಿಪುದು ಮಾತ ಲೋಕ ವಿಖ್ಯಾತ ಸ್ವಾಮಿ ಲಾಲಿಪುದು ಮಾತ ಮಾತ ಸ್ವಾಮಿ ಕೃಷ್ಣಸ್ವಾಮಿ, ಏನು ಧರ್ಮರಾಯ ಬಹಳಷ್ಟು ಒಂದು ಧರ್ಮ ಸಂಕಟಕ್ಕೆ ನಾನು ಒಳಗಾದೆ. ನೀನು 15 ದಿವಸ ಪೂರ್ವಾರ್ಧದ ಇದೆ. ಹ. ಭೀಮಸೇನಿಗೂ ಸುಯೋಧನನಿಂದ ನಡೆಯುತ್ತಿತ್ತು. ಒಮ್ಮಿಂದೊಮ್ಮೆಗೆ ಸುಯೋಧನ ರಣರಂಗದಿಂದ ಕಾಣೆಯಾಗಿ ಹೋದ. ಆಮೇಲೆ ಏನಾಯಿತಪ್ಪ, ಎಲ್ಲಿದ್ದಾನೆ ಅನ್ನುವಂತಹ ತಿಳುವಳಿಕೆ ಬಾರದೆ ಇರುತ್ತಿರುವ ಸಂದರ್ಭದಲ್ಲಿ ಚಾರಕರು ಬಂದು ಭೀಮಸೇನಲ್ಲಿ ಹೇಳ್ತಾರೆ, ದ್ವೈಪಾಯನ ಸರೋವರದಲ್ಲಿ ಹುಡುಗಿದ್ದಾನೆ ಸುಯೋಧನ ಅಂತ. ಅಡಗಿದ್ದಾನೆ. ಕೊಲ್ಲುವುದಕ್ಕೆ ಅಪ್ಪಣೆ ಬೇಕು ಅಂತ ಭೀಮಸೇನ ಕೇಳ್ತಾನೆ. ಹೌದಲ್ಲ? ಆದ್ರೆ ಒಂದು ಶಾಸ್ತ್ರವಿದೆಯಲ್ಲ, ಏನು? ಜಲದಿಯಲ್ಲಿ ಪಣಿ ವದನದಲ್ಲಿ ರಿಪುಗಳ ಹೊಯ್ಲಿನಲ್ಲೆಲ್ಲ ಇರುತ್ತಾ ಹಾ. ಹುತ್ತವನ್ನೇರಿದವನನ್ನು, ಹುಲ್ಲು ಕಟ್ಟಿ ಕಚ್ಚಿದವನನ್ನು, ಹಾ. ನಿರಾಯುಧನನ್ನು, ರಣಕ್ಕೆ ಬೆಂಗೊಟ್ಟವನನ್ನು ಹಾ. ವಧಿಸಬಾರದು ಅಂತಿದ್ದಾರೆ. ಓ. ಹೀಗೊಂದು ನಿಯಮ ಉಂಟು. ಜಲದಲ್ಲಿ ಅಡಗಿದವನು ಹೇಗೆ ದೇವರೇ, ಏನು ಮಾಡೋಣ ಅಂತ. ಕೇಳು ಧರ್ಮಜ ಮಾತ ಕೇಳುವೆ ಯಮಜಾತ ಕೇಳು ಧರ್ಮಜ ಮಾತ ಕೇಳುವೆ ಯಮಜಾತ ಉಳರ ಮಧ್ಯದ ಶೀಲರ ಮಾಲಿಪ ಉಳರ ಮಧ್ಯದ ಶೀಲರ ಮಾಲಿಪ ಶೀಲವು ಪ್ರತಿಪಾಲರ ವಿರುದಿದು ಕೇಳು ಧರ್ಮಜ ಮಾತ ನಾ ಕೇಳುವೆ ಯಮಜಾತ ಧರ್ಮರಾಯ, ಸ್ವಾಮಿ, ಸಾಮಾನ್ಯರಲ್ಲಿ ಒಂದು ಮಾತುಂಟು, ಶಂಕದಿಂದಲೇ ನೀರು ಇಳಿಬೇಕು, ಅದು ತೀರ್ಥ ಆಗ್ತದೆ ಅಂತ. ಹೌದದು.
ಧರ್ಮ ಸೂಕ್ಷ್ಮ ಏನು ಅಂತ ಪ್ರಪಂಚಕ್ಕೆ ಹೇಳಿಕೊಡುವ ಸಾಮರ್ಥ್ಯ ನಿನಗುಂಟು. ಯಾಕೆ ಬಂತು ಅಂದ್ರೆ ನಮ್ಮ ಅತ್ತೆ ಕುಂತಿದೇವಿ ಬೆಳೆಸಿದ್ದು ಅದನ್ನೇ. ಧರ್ಮಸ್ಥನಾದ ಪುತ್ರನೊಬ್ಬ ಬೇಕು. ಹೌದು. ಧರ್ಮವೇ ಸಾಕಾರವಾಗಿ ಪ್ರಪಂಚಕ್ಕೆ ಇಳಿದು ಬಂದ, ಹುಟ್ಟಿ ಬಂದ ನಿನಗೂ ಒಂದು ಧರ್ಮ ಸೂಕ್ಷ್ಮತೆ ಅಂದ್ರೆ ಏನರ್ಥ ಇದು? ಆದರೂ ಧರ್ಮವೇ ಮೂರ್ತಿವೆತ್ತಾಗಿ ನೀನಿರುವಾಗ ನೀನು ಹೇಳಿದ್ರೆ ಅದು ಅಪ್ಪಣೆ ಆಗ್ತದೆ, ಚಂದವಾಗ್ತದೆ. ಹೇಳ್ತೇನೆ ನಾನು. ನೀನಂದಂತೆ ಕೆಲವು ವಿಧಾನಗಳಲ್ಲಿರುವ, ಕೆಲವು ಸ್ಥಳಗಳಲ್ಲಿರುವ, ಕೆಲವು ರೀತಿಯಲ್ಲಿ ಯುದ್ಧಕ್ಕೆ ಬೆನ್ನು ಹಾಕಿದಂತ ವ್ಯಕ್ತಿಯನ್ನು ಕೊಲ್ಲಬಾರದು ಅಂತ ಉಂಟು. ಸರಿ, ಇದು ಧರ್ಮ. ಹೌದಾ? ಆ ಧರ್ಮದಲ್ಲಿ ಒಂದು ಆಪದ್ಧರ್ಮ ಅಂತ, ಅನುಕೂಲ ಧರ್ಮ ಅಂತ ಮತ್ತೊಂದು ಉಂಟು. ಹೇಗೆ ದೇವ್ರೆ? ಯಾಕೆ ಗೊತ್ತಾ? ಈಗ ನೀನು ಹೇಳಿದ್ದೇನು, ಇಂತೆಂಥವರನ್ನು ಕೊಲ್ಲಬಾರದು. ಈಗ ನೀರಿನಲ್ಲಿ ಒಡಗಿದ್ದಾನೆ, ಆದ್ದರಿಂದ ನಮ್ಮ ಕೊಲ್ಲುವಿಕೆಗೆ ಅಲ್ಲಿ ಒಂದು ಅಡ್ಡಿ ತರುತ್ತದೆ, ಧರ್ಮ ತಡೆಯಾಗುತ್ತದೆ ಅಂತ. ಏನು ಮಾಡೋಣ? ಮತ್ತೊಂದು ಕಡೆಯಲ್ಲಿ ನೀನು ಓದಲಿಲ್ವೇನು? ಅಲ್ಲ, ಹೇಳುವುದು ಕೇಳಲಿಲ್ವ? ಹೇಗೆ? ಆತತಾಯಿಗಳು ಅಂತ ಕೆಲವು ಮಂದಿ ಇದ್ದಾರೆ. ಹೌದು. ಈ ಆತತಾಯಿಗಳ ಗುಣಲಕ್ಷಣ ಏನು? ಮನೆಗೆ ಬೆಂಕಿ ಕೊಟ್ಟವನನ್ನು, ಅನ್ನಕ್ಕೆ ವಿಷ ಹಾಕಿದವನನ್ನು, ಹೌದಾ, ಮತ್ತೆ ಹೆಣ್ಮಕ್ಕಳ ಮೇಲೆ ಕೈ ಮಾಡಿದ ಮಾನತೆಗೆ ನೋಡಿದವನನ್ನು, ವಿಷ ಕೊಟ್ಟು ಕೊಲ್ಲುವುದಕ್ಕೆ ನೋಡಿದವನನ್ನು, ಇತ್ಯಾದಿ ಇತ್ಯಾದಿ, ಮನೆಗೆ ಬೆಂಕಿ ಹಾಕಿದವನನ್ನು ಅಲ್ವಾ? ಹೌದು. ಇದರಲ್ಲಿ ಕೌರವ ಯಾವುದರಲ್ಲಿ ಹಿಂದೆ ಬಿದ್ದಿದ್ದಾನೆ? ಒಂದು 6 ಮಾಡಿದ್ದಾನವ. ಹೌದಾ? ಇನ್ನು ಮಾಡ್ಲಿಕ್ಕೆ ಏನು ಉಂಟು ಅಲ್ಲಿ? ಹೌದಪ್ಪ. ಹಾಗಾಗಿ ಅಂತವರನ್ನು ವಿಚಾರಿಸದೆ ಕೊಲ್ಲಬಹುದು ಅಂತ ಶಾಸ್ತ್ರ ಉಂಟು. ಸಂಬಂಧ ಉಂಟಲ್ಲ ದೇವ್ರೆ? ಯಾವುದು ಸಂಬಂಧ? ಸಣ್ಣ ತಮ್ಮ ಅಲ್ಲ. ಆ ಸಂಬಂಧ ಅವನಿಗೆ ಗೊತ್ತುಂಟಾಯಿತು. ನಾನು ಘಾತಿಸಿದ ಬಗೆಗಳನ್ನು ಒಂದು ಸಂಕೋಲೆ ಅಥವಾ ಒಂದು ಸೂತ್ರ ನಿನಗೆ ಅಡ್ಡ ಬರುವುದಿದ್ರೆ ನಾನು ಏನು ಮಾಡಿದ್ದೇನೆ ಎಂಬುದನ್ನು ನಿನಗೆ ಗ್ರಹಿಸಿದ್ರೆ ನಿನಗೆ ಎಲ್ಲವೂ ದಾರಿ ಸುಗಮವಾಗ್ತದೆ. ನೀನೇನು ಮಾಡಿದ್ಯಪ್ಪ? ನಾನೇನು ಮಾಡಲಿಲ್ಲ. ನೋಡು, ನಮ್ಮವನೇ ಆಗಿದ್ದು, ನನ್ನ ತಾಯಿಯ ಅಣ್ಣನಾಗಿದ್ದು, ಅನ್ಯಾಯ ಮಾಡಿದಂತ ಕಂಸಾಸುರನ್ನು ನಾನು ಏನು ಮಾಡಿದ್ದೇನೆ? ಮಾತೆಯಣ್ಣನ ನೀನು ಹಿಂದೆ ಘಾತಿಸಿದೆ. ಹೌದಾ? ಮಾತು ನನ್ನ ಕೊಂದವ ನಾನು. ಸಂಬಂಧದಲ್ಲಿ ನಮಗೆ ಧರ್ಮ ಮುಖ್ಯ ಅಲ್ಲದೆ ಅಲ್ಲಿ ಅವ ಹಾಗೆ ಹೀಗೆ ಎಂಬುದು ಸಂಬಂಧ ಮುಖ್ಯ ಅಲ್ಲ. ನೀನಂತೂ ಧರ್ಮವನ್ನೇ ಪಾಲಿಸುವುದಕ್ಕೆ ಹೊರಟವ. ಆದ್ದರಿಂದ ಅನುಕೂಲ ಧರ್ಮಕ್ಕೆ ಸರಿಯಾಗಿ ನಾನು ಮಾತು ಹೋದ ದಾರಿಯಲ್ಲಿ ಮುಂದೆ ಹೋಗಿ ಅಡಗಿರುವಂತಹ ಕೌರವರನ್ನು ಕೊಲ್ಲುವುದೇ ನಮಗೆ ಸೂಕ್ತ. ನಾಳೆ ಬೆಳಗಾದ್ರೆ ಏನಾಗ್ತದೆ ಗೊತ್ತುಂಟು? ನಮ್ಮ ಒಪ್ಪಂದಗಳು ಅದಾಗಲಿಕ್ಕಿಲ್ಲ. 18 ದಿವಸದೊಳಗೆ ಮುಗಿಲೇಬೇಕು. ಹಾಗಿದ್ರೆ ಇಷ್ಟು ಮಾಡಿದ್ದು ಸುಮ್ಮನೆ ನೀರಿನಲ್ಲಿ ಹೋಮ ಇಟ್ಟು ಆಗಾಗ್ತಲ್ಲ. ದೇವರು ಹೇಗೆ ಹೇಳ್ತಾರೋ ಹಾಗೆ ನಮ್ಮಲ್ಲಿ ದೋಷ. ಹಾಗಿದ್ರೆ ತಡೆ ಯಾಕೆ? ಹೋಗೋಣ ಅಲ್ಲಿಗೆ. ಕರ್ಮ ಹೇಗಾಯ್ತು? ಈಗ ನೀರಿನಲ್ಲೇ ಬಡಿಲಿಕ್ಕೆ ಆಗ್ತದ? ಅದಲ್ವ ದ್ವೈಪಾಯನ ಸರೋವರ. ಅಲ್ಲಿ ಕೊಲ್ಲಬಾರದು, ಮೇಲೆ ಬರಿಸಿ ಕೊಲ್ಲಬೇಕು. ಕರೆದು ಬಿಡು ನೀರಲ್ಲಿ. ಕೇಳು ಕೌರವ ಪುತ್ರ ಮಿತ್ರಾದಿ ಬಾಂಧವ ಜಾಲವ ನಿತ್ತಿ ಸಂಗತಿ ಬೀಳವ ಪೌರನಿ ಕೌರವರದಳು ಏಳು 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 ಬಾರಿಯ ಮುದದಿ. ಗುರುಕುಲದಲ್ಲಿ ಹುಟ್ಟಿಕೊಂಡು ಕೌರವನೆಂದೇ ಖ್ಯಾತನಾದವನು ನೀನು. ಅಖಂಡವಾಗಿರಬೇಕು ಧಾರುಣೆ ಎನ್ನುವಂತಹ ಯಾವುದೋ ಛಲಕ್ಕೆ
ಬದ್ಧನಾಗಿ ನೆಲಕ್ಕಾಗಿಯೇ ಹೋರಾಟಕ್ಕೆ ಹೊರಟಂತ ನೀನು ಅದನ್ನು ಮತ್ತೆ ತಿರುಗಿಸಿಕೊಂಡು ಛಲಕ್ಕಾಗಿ ಅಂತ ಮಾಡಿದೆ. ಬೇಡ 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 ಅಂತ ಎಷ್ಟು ಮಂದಿ ನಿಮ್ಮವರು ಹೇಳಲಿಲ್ಲವೇ? ಒಬ್ಬರ ಮಾತನ್ನು ಕೇಳದೆ ಎಲ್ಲರನ್ನು ರಣಕ್ಕಿಕ್ಕಿದೆ, ನೀವು ತಪ್ಪಿ ಕಳುಹಿಸಿದ್ದು. ಈಗ ಅವರೆಲ್ಲ ಸತ್ತು ಹೋದರು. ಪುತ್ರ ಮಿತ್ರ ಕಳತ್ರ ಬಂಧು ಬಾಂಧವರು ಹಿರಿಯರು ಗುರುಗಳು ಎಲ್ಲರೂ ನಿಶ್ಶೇಷರಾದಂತಹ ಸಂದರ್ಭದಲ್ಲಿ ತಾನು ಬದುಕಿ ಉಳಿಯಬೇಕು ಎನ್ನುವ ಹಾಗೆ ಜಲದಿಯ ಆಳದಲ್ಲಿ ಅವಿತು ಕುಳಿತೆಯಲ್ಲ. ನಮ್ಮ ವಂಶಕ್ಕೆ ಅಪಮಾನಕರವಾದಂತಹ ನಡತೆ. ಛಲವೆತ್ತವನಾಗು, ಕುರುವಂಶವನಾಗು. ಕೌರವ ಅಂತ ವ್ಯರ್ಥ ಸಂಬೋಧಿಸಿದ್ದಲ್ಲ. ಆ ಕುರುಕುಲದಲ್ಲಿ ಹುಟ್ಟಿದ ಘನತೆಯನ್ನು ಕಾಪಾಡುವುದಕ್ಕೆ ಒಮ್ಮೆ ಮೇಲೆ ಎಂತದ್ದು ನೀನು ಸಂಬಂಧ ಮಾತಾಡುವುದು? ಹಾಗಾಯ್ತು. ಈಗ ಅಲ್ಲದು ವಿರೋಧಿಗಳನ್ನು ಮೇಲೆ ಬರುವುದಕ್ಕೆ ನಿಷ್ಠುರವಾಗಿ ಮಾತಾಡೋದು ಬಿಟ್ಟು ನನಗೆ ಹಾಗೆ ಹೀಗೆ ಅಂತ ಹೇಳಿ ನನಗೆ ಬಂದಿತು ಕಠಿಣ ಮಾತು. ಅದೆಷ್ಟೋ ಉದ್ದೇಶಗಳನ್ನು ಹೊಂದಿದ್ದಾನೆ ಎಂದು ರಣ ಹೇಳಿ ಅಂತೆ ನೀರಿನಲ್ಲಿ ಕುಳಿತಿವೆ. ಪೌರುಷ ಹುಟ್ಟುತ್ತಾನೆ, ಉತ್ತರಾಧಿಕಾರಿ ಹೌದು. ಅರ್ಜುನ ಕರೀತಾ ಇದ್ದರೆ ಬಾರೇ ಒಂದು ಗುಳ್ಳೆ ಇರುವಲ್ಲಿ ಸಾವಿಗೆ ಹಂಚಿ ನೀರಿನಲ್ಲಿ ಅಡಗಿಬಿಟ್ಟಿರುವೆಯ. ಬಾ, ನಮ್ಮಲ್ಲಿ ಯುದ್ಧ ಮಾಡು. ಸಾಧ್ಯವಿದ್ದರೆ ಬೇಗ ಎದ್ದು ಬಾ ನೀರಿನಿಂದ. ಬರುದೇ ಸುಡು ಸುಡು ನಿನ್ನ ಜನ್ಮವ ಸುಡು ಕೌರವ ಬಾಬಾಲಯ. ಇಷ್ಟು ದಿನಗಳ ಕಾಲ ಯುದ್ಧ ಕ್ಷೇತ್ರದಲ್ಲಿ ಹೋರಾಡಿ ಈಗ ಕಳ್ಳನ ತೆರಗಿ ಬಿಡ್ತೀರಯ್ಯ. ಹೇಳು, ನಿನ್ನ ಸಾಮರ್ಥ್ಯವಿದ್ದಲ್ಲಿ ಈ ಸಾಧೆಯನ್ನು ಎದುರಿಸಿ. ನೀವೇ ಕರೆಯುವುದಿಲ್ಲ. ನಾನ್ ಕರೀದು ಅವನ ರೋಗಕ್ಕೆ ನಿನ್ನ ಮಧ್ಯೆ ಆಗಬೇಕು. ಅದಕ್ಕೆ ನೀನೇ ಕರೀದು. Yeah!
ಈಗ ಹಾಗೆ ನೀರಿನಲ್ಲಿ ಮುಳುಗಿ ಬದುಕುವಂತಹ ಆಶೆಯನ್ನು ಪಡ್ತಾ ಇದ್ದೀಯೇನೋ ಹೇಳಬೇರೆ ಮೇಲಮ್ಮ ನೋಡಿ, ನಾನು ಜೂತವನ್ನು ಆಡುವುದಕ್ಕೆ ದಾಳಗಳನ್ನು ತಂದಿದ್ದೇನೆ. ನಾನು ನೀನು ಇದಿರು ಬದಲಾಗಿ ಎಂದು ಜೂತವನ್ನು ಆಡವೆ. ಜೂತದಲ್ಲಿ ಸೋಲು ಯಾರಿಗೆ ಗೆಲುವು ಯಾರಿಗೆ ಅದನ್ನು ನಾವೀಗ ಕಂಡು ಹಿಡಿಯಬೇಕು. ಅದಲ್ಲ ನೀರಲ್ಲಿ ಕುಳಿತು ಏನು ಮಾಡುವುದಕ್ಕೆ ಸಾಧ್ಯವೋ. ನಮ್ಮ ಇವರ ಬಳಿ ಪಾಂಚಾನೆ ಇಲ್ಲಿ ಬಂದು ನಿಂತಿದ್ದಾರೆ. ಸೆರಗಿಗೆ ಕೈ ಇಕ್ಕಿ ಆ ಸೀರೆಯನ್ನು ಎಳೆಯುವುದಕ್ಕೆ ಹೇಳೋ ನಿಮ್ಮವರಲ್ಲಿ ಬರುವುದಿಲ್ಲ. ಮೇಲೆ ಬಾರದಿದ್ರೆ ನಾನು ಬಿಡುವವನುವಲ್ಲ. ನೀನೇನು ಮಹಾ ನಮ್ಮ ಗದೆಯ ಘಾತಕ್ಕೆ ಲೋಕವೇ ಅಲ್ಲೋಲಕಲ್ಲೋಲವಾಗಿ ಹೋಗುತ್ತದೆ. ನೀನು ನೀರಿನಲ್ಲಿ ಅಡಗಿ ಬದುಕುವಂತಹ ಆಶೆಯನ್ನು ಇಟ್ಟುಕೊಂಡಿದ್ದೀಯಾ? ಬಿಡಲಾರೆ. ಈ ಗದೆಯ ಘಾತಕ್ಕೆ ಜಲಚರಗಳ ಸಹಿತ ನೀನು ಮೇಲೆ ಬಂದು ಬೀಳ್ಬೇಕು. ಜಲದಿಯಿಂದ ಮೇಲೆದ್ದಂತಹ ನಿನ್ನಲ್ಲಿ ಕ್ರೋಧವಿರುವುದು ಸಹಜ. ಐವರು ಏಕಕಾಲದಲ್ಲೇ ಬಂದು ನಾನು ಯುದ್ಧವನ್ನು ಕೊಡುವುದಕ್ಕೆ ಬದ್ಧನಿದ್ದೇನೆ ಎನ್ನುವಂತಹ ಉತ್ಸಾಹದ ನುಡಿ ನಮ್ಮ ಚಂದ್ರವಂಶಕ್ಕೆ ಭೂಷಣವಾಗಿದ್ದರೂ ಕೂಡ ಯುದ್ಧ ಕ್ರಮವೇ ಹಾಗಿಲ್ಲವಲ್ಲ. ಒಬ್ಬನೊಡನೆ ಒಬ್ಬನು ಮಾತ್ರ ಯುದ್ಧವನ್ನು ಮಾಡುವುದಕ್ಕಾಗ್ತದೆ. 5 ಮಂದಿಯೊಡನೆ ಯುದ್ಧವನ್ನು ಅಲ್ಲ ಒಬ್ಬ ಸಂಕುಲ ಆಯ್ತು. ಇದು ಈಗ 5-6 ಮಂದಿ ಒಟ್ಟು ಸೇರಿ ಒಬ್ಬನನ್ನು ಬಡಿಯುವುದಕ್ಕೆ ನಾವು ಅಂತವರು ಖಂಡಿತವಾಗಿ ಅಂತವರಲ್ಲ. ನಮ್ಮ ಇವರಲ್ಲಿ ಒಬ್ಬನನ್ನು ನೀನಾಯ್ತು, ಯಾರನ್ನು ನೀನು ಗೆದ್ದೆ ಅಂತಾದ್ರೆ ಸಂಪೂರ್ಣ ಅಧಿಕಾರ ನಿನ್ನ. 5ರೊಂದಿಗೆ ಯುದ್ಧ ಮಾಡುವುದು ಯೋಧ ಧರ್ಮವಲ್ಲ. ಓರ್ವನನ್ನು ಆರಿಸಿಕೋ. ನೀನು ಯುದ್ಧಕ್ಕೆ ಸಿದ್ಧರಿದ್ದೀಯಾ? ನಾನು ನಿರ್ವಿನಯ ಬಲುಗೆ
ಯಮನೋ ಚಿಣ್ಣರು ಯಮಳರು ಚಿಣ್ಣರು ಯಮಳರು ನಿರೀಕ್ಷಿಸಲು ಮಾರುತಿಯನ್ನು ನಿರೀಕ್ಷಿಸಲು ಐವರನ್ನು ಆರಿಸಿಕೋ. ಒಬ್ಬ ಸಾಕು ಅಂತ ನೀನು ಹೇಳ್ತಾ ಇದ್ದಿ. ಎತ್ತರೆ ನಿನಗೆ ನೀನು ಯುದ್ಧಕ್ಕೆ ಸಮರ್ಥನ ಎನ್ನುವ ಹಾಗೆ ಕೇಳ್ತಾ ಇದ್ದೇನೆ. ಮಾಡಿದ್ದೇನೆ ಧರ್ಮರಾಯ, ಓ. ನೀನು ಯುದ್ಧ ಮಾಡುವಲ್ಲಿ ಸಮರ್ಥನಲ್ಲ ಎನ್ನುವ ಹಾಗೆ ಹೇಳುವುದಿಲ್ಲ. ನನ್ನೊಂದಿಗೆ ಯುದ್ಧ ಮಾಡುವಲ್ಲಿ ಸಮರ್ಥನಲ್ಲ. ಅಲ್ವೇ ಕಳೆದಂತಹ ಯುದ್ಧಗಳಲ್ಲಿ ಅದೆಷ್ಟೋ ಬಾರಿ ನಿನ್ನದಾದಂತಹ ಪರಾಕ್ರಮವನ್ನು ನೀನು ತೋರ್ಪಡಿಸಿದವ. ಹಾಗೆಂದು ಯುದ್ಧವನ್ನು ಮಾಡುವುದಕ್ಕೆ ಕೇವಲ ಶರೀರ ಬಲ ಇದ್ರೆ ಸಾಕಾಗುವುದಿಲ್ಲ, ಮತ್ತೆ ಮನೋಬಲ ಬೇಕು. ಅದರ ಕೊರತೆ ನಿನಗಿದೆ. ವಿರೋಧಿಯ ಶಿರಸ್ಸನ್ನು ಛೇದಿಸುತ್ತೇನೆ, ಚೆಂಡಾಡುತ್ತೇನೆ ಎನ್ನುವಂತಹ ಛಾತಿ ಬೇಕು. ಅದು ಮಾತ್ರ ನಿನಗಿಲ್ಲ. ಎಷ್ಟಾದರೂ ಕೌರವ ನಮ್ಮವ ಎನ್ನುವಂತಹ ಭಾವನೆ ನಿನ್ನಲ್ಲಿದೆ, ಮನೋಬಲ ಇಲ್ಲ. ನೀನು ಪೂಜೆ ಮಾಡುವುದಕ್ಕೋ ಪಂಚಾಂಗ ಬಿಡಿಸುವುದಕ್ಕೋ ಆಗಬಹುದಷ್ಟೇ ಹೊರತಾಗಿ ನನ್ನೊಂದಿಗೆ ಯುದ್ಧ ಮಾಡುವುದಕ್ಕಾಗುವುದಿಲ್ಲ. ಒಮ್ಮೊಮ್ಮೆ ಸತ್ಯ ಮಾತಾಡ್ತಾನೆ. ಮತ್ತೆ ಇವ ಇದ್ದಾನೆ ನನ್ನ ತಮ್ಮ ಅರ್ಜುನ ನಾನಾಗ್ಬೋದ? ನೀನು ಶ್ರೀವಾಸ ಮಾಡ್ಲಿಕ್ಕೆ ನಿವೇಶ ಆಗ್ಲಿಕ್ಕೆ ಇಲ್ಲ. ಆಗ್ಲಿಕ್ಕೆ ಇಲ್ಲ. ಮತ್ತೆ ಇವರು ಮಾಡಿದ ಅವ ಕಲಿತದ್ದು ಬಿಲ್ಲು ವಿದ್ಯೆ, ಗದಾ ವಿದ್ಯೆಯ ಮುಂದೆ ಬಿಲ್ಲು ವಿದ್ಯೆ ಏನೂ ಮತ್ತೆ ನಕುಲ ಸಹಚರ ಬಂದಿದ್ದೇನೆ, ಸಾಧ್ಯವಿದೆ. ನೀವು ಲೆಕ್ಕ ಬರ್ತಿಗೆ ಆಗ್ಬಹುದು. ಎಲ್ಲಿಗೆ? ದ್ರೌಪದಿಯ ಮುಂದೆ ನಿಂತು ನಾನಾಗಬಹುದಾ ಕೇಳುವುದಕ್ಕೆ ಮಾತ್ರ. ನಕುಲ ಸಹದೇವರು ಈರುವರು ಒಂದಾಗಿ ಒಂದೇ ರಥದಲ್ಲಿ ನಿಂತು ಯುದ್ಧ ಮಾಡಬೇಕಾದ್ರೆ ಅವರನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆನ್ನು ನೀನೇ ಹೇಳಿದೆಯಲ್ಲ, ಒಬ್ಬೊಬ್ಬರನ್ನೇ ಆರಿಸಿಕೊಳ್ಬೇಕು. ಆಯ್ಕೆ ಒಬ್ಬ ಯಾವುದಕ್ಕೂ ಆಗುವುದಿಲ್ಲ. ಮತ್ತೆ ಗೋವುಗಳನ್ನು ಮೇಯಿಸುವುದಕ್ಕೋ ಅಲ್ಲ, ಅಶ್ವಗಳನ್ನು ರಕ್ಷಿಸುವುದಕ್ಕೋ ಇವರಾಗಬಹುದಷ್ಟೇ ಹೊರತಾಗಿ ಮತ್ತು ಒಬ್ಬ ಇದ್ದಾನೆ ಭೀಮಸೇನ. ಆತನನ್ನೇ ನಾನು ನಿರೀಕ್ಷಿಸುತ್ತಾ ಇದ್ದೇನೆ, ಆಯುತ್ತಾ ಇದ್ದೇನೆ. ಯಾಕೆ? ಭಾಷೆಯನ್ನಿಟ್ಟಿದ್ದಾನೆ. ಹಿಂದೆ ನನ್ನ ಮನೆಯಾದಂತಹ ಪಾಂಚಾಲೆಗೆ ಈತ ಭಾಷೆಯನ್ನು ಕೊಟ್ಟಿದ್ದಾನೆ. ಕೌರವನ ತೊಡೆಯನ್ನು ಮುರಿಯುತ್ತೇನೆ ಎನ್ನುವ ಹಾಗೆ ಒಂದೇ ಗುರುಗಳ ಕೈಯಿಂದ ನಾವು ವಿದ್ಯೆಯನ್ನು ಕಲಿತವರು. ಈರುವರು ಗದಾಯುದ್ಧ ಪ್ರವೀಣರಿದ್ದೇವೆ. ಓರ್ವ ಕ್ಷತ್ರಿಯನಾಗಿ ಇನ್ನೋರ್ವ ಕ್ಷತ್ರಿಯನಿಗೆ ಆಡಿದಂತಹ ಭಾಷೆಯನ್ನು ಈಡೇರಿಸುವುದಕ್ಕೆ ಅವನಿಂದ ಸಾಧ್ಯ ಉಂಟು ಅಂತ ಅಲ್ಲ, ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಈಗ ನಿರ್ಮಾಣ ಆಗುತ್ತದೆ. ಯಾಕೆ ಹೀಗೆ? ಐವರು ಪಾಂಡವರು ಉಳಿದುಕೊಂಡಿದ್ದಾರೆ. ಇದಕ್ಕೆ ಕಾರಣ ನಿಮ್ಮ ತಮ್ಮ ಕೃಷ್ಣ. ಈಗ ಹೀಗೆ ಮಾತಾಡಬೇಕು ಗುರುಗಳೇ. ಅವನಿಗೆ ಮಾತನಾಡುವುದಕ್ಕೆ ಅವಕಾಶ ಇಲ್ಲ. ಬೇಡ, ಈಗ ನೀವೇ ಮಾತನಾಡ. ಕೃಷ್ಣ, ಇಷ್ಟರವರೆಗೆ ಏನಾಯ್ತು ಎನ್ನುವುದು ಮುಖ್ಯ ಅಲ್ಲ. ಇಬ್ಬರು ನನ್ನ ಶಿಷ್ಯರು. ಗದಾಯುದ್ಧ ನನ್ನ ಕಣ್ಣೆದುರಿಗೆ ನಡೀಬೇಕು. ಈಗ ಯಾಕೆ ಸತ್ತಿದ್ದಾರೆ? ಮಾಡಿದ ಪಾಪದ ಕರ್ಮದ ಫಲ. ಕರ್ಮ ಯಾವುದು? ಅವ ಪಾಪ ಮಾಡಿದ್ದಾನೆ, ಇವರು ಪಾಪ ಮಾಡಲಿಲ್ವಾ? ಅವು ಇವನಷ್ಟು ಮಾಡಲಿಲ್ಲ. ಹಾಗಾದ್ರೆ ಅವರು ಪಾಪ ಮಾಡಿದ್ದಾರೆ. ಪಾಪ
ಅಂದ್ರೆ ಅದು ಒಳ್ಳೇದು, ಪಾಪ ನಿಮ್ಗೆ ಗೊತ್ತಿಲ್ಲ. ಗುರುಗಳೇ, ಏನು ನೀವು ಗುರುಗಳೇ ವೀರ ರಸದಲ್ಲಿ ಬಂದು ಶಾಂತ ರಸದಲ್ಲಿ ನಿಲ್ಲಿಸಿದ ನನಗೆ ಇನ್ನು ಸ್ವಲ್ಪ ಹೊತ್ತಾದ್ರೂ ಶೃಂಗಾರ ರಸಕ್ಕೆ ಬರ್ತಾರೆ ಅವ್ರು. ನನಗೆ ಅವನ ಮುಖ ನೋಡುವಾಗ ಶಾಂತ ಆಗುವುದು. ಹಾಗಿದ್ರೆ ನಿಮ್ಮ ಮುಂದೆ ಗದಾಯುಧ. ಕೆಲಸ ಮಾಡೋಣ. ಒಂದು ಕಡೆಯಲ್ಲಿ ನಾನು, ಒಂದು ಕಡೆಯಲ್ಲಿ ನೀನು, ನಮ್ಮ ನೇತೃತ್ವದಲ್ಲಿ ನಿನ್ನ ಅಧ್ಯಕ್ಷತೆ. ನನ್ನ ಅಧ್ಯಕ್ಷ ನಾನು ಸಂಘಟಕ. ಆಯ್ತು, ಹೀಗೆ ನಾನು ಒಂದು ಕಡೆ ನಿಲ್ತೇನೆ, ನೀವು ಎಂತದ್ದು ಆದಿತ್ತು ಒಂದು ಗದಾಯುದ್ಧದ ನಿಯಮ. ಮೊದಲು ಅವನಿಗೆ ಹೇಳಿ, ಇವನಿಗೆ ಗೊತ್ತುಂಟು, ಅವನಿಗೆ ಗೊತ್ತಿಲ್ಲ. ನೀವೇಲ್ವ ಹೇಳಿಕೊಟ್ಟದ್ದು? ಕಂಠದಿಂದ ಮೇಲೆ ಕಂಠದಿಂದ ಕೆಳಗೆ ನೀನು ಹೊಡಿಬಾರ್ದೇನು? ಇನ್ನೊಂದು ಕೆಲಸ ಉಂಟು, ಎಂತದ್ದು ತಲೆಗೆ ಹೊಡಿಬಾರ್ದು. ಅದು ನನಗೆ ಅವನಿಗೆ ಗೊತ್ತುಂಟು, ನೀನು ನನಗೆ ಪೀಠ ಇದು. ನಿನ್ನ ಕೆಲಸ ಪೀಠ ಇದೆ, ನನ್ನ ಪೀಠ ಉಂಟು. ದೇವರೇ, ನೀವು ಇಲ್ಲೇ ಕೂತ್ಕೊಳ್ಳಿ. ಹಾಗಿದ್ರೆ ಏನಿಲ್ವಾ? ದೊಡ್ಡ ಪೀಠ, ದೊಡ್ಡ ಪೀಠ. ಜನದಲ್ಲಿ ಅಡಗಿದ್ದ ಮನೆ ಮೇಲೆ ಬಂದು ಅದಕ್ಕಿನ ಮಾತುಗಳನ್ನು ಆಡುತ್ತಾ ಇದ್ದು ಅಂದು ತುಂಬಿದ ಸಭೆಯಲ್ಲಿ ಭಾಷೆಯನ್ನು ಹಾಕಿದ್ದೇನೆ. ಆ ಭಾಷೆಯಂತೆ ನಿನ್ನ ತೊಡೆ ಮುರಿಯುತ್ತೇನೆ. ಊಟದಲ್ಲಿ ನಿಪುಣ, ನಿನಗೆ ಕೊಳ್ತದಾಗ್ತದೆ, ಪಕ್ಕದ ಪಟ್ಟಿಯ ಅನ್ನವೂ ಆಗ್ತದೆ. ಎಲ್ಲ ನಿನ್ನ ಹೊಟ್ಟೆಯನ್ನು ಈಗ ಮತ್ತನಕ್ಕೆ ಸಂತೋಷ ಒಪ್ಪಿನೋಡಿದ್ದ ಗೌರವ ಧರ್ಮದಾಧಿಪತವರ ಕರೆ ಕರೆದು ನುಡಿದನು ಮದದ ಓಡಿಯಲಿ. ಸಂತೋಷವಾಗುತ್ತಾ ಇದೆ. ಭೀಮಸೇನ ಬಿದ್ದಿದ್ದಾರೆ. ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ. ಈ ಅಂದವನ್ನೊಮ್ಮೆ ನೋಡಿ. ಯಾರನ್ನು ಕರೆಯುತ್ತಾ ಇದ್ದೇವೆ, ಅವರೆಲ್ಲರೂ ಮಡಿದು ಹೋಗಿದ್ದಾರೆ. ಈ ಉತ್ಸವವನ್ನು ನಾನು ಆಚರಿಸಬೇಕಿತ್ತು. ನಮ್ಮವರು ಇಲ್ಲ ಎಂದಾದ ಮೇಲೆ ಏನು ಮಾಡಲಿ? ಇದ್ದಾರಲ್ಲ ಪಾಂಡವರು, ಅವರನ್ನು ಕರೆದು ಮೂದಲಿಸಿ ಈ ಒಂದು ದೃಶ್ಯವನ್ನು ತೋರ್ಪಡಿಸುತ್ತೇನೆ. ಧರ್ಮರಾಯ, ಧರ್ಮದ ಫಲಗುಣಾದಿಗಳು ನೋಡಿರಿ 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 ನೋಡಿ ನೋಡಿ
ಒಂದು ಬದಿಯಲ್ಲಿ ಬಿದ್ದಿದ್ದಾನೆ, ದೊಡ್ಡ ಮಾವಿನ ಮರ ಬಿದ್ದ ಹಾಗೆ ಬಿದ್ದಿದ್ದಾನೆ. ಮರದ ವಿಸ್ತೀರ್ಣ ಎಷ್ಟು ಎನ್ನುವ ಹಾಗೆ ಅಳತೆ ಮಾಡಬೇಕು ಅಂತಾದರೆ ಮರ ಬಿದ್ದ ಮೇಲೆ ಸುಲಭ. ಭೀಮನ ಹೊಟ್ಟೆಯ ಸುತ್ತಳತೆಯನ್ನು ಯಾರಿಗಾದರೂ ನೋಡಬೇಕು ಅಂತಾದರೆ ಈಗ ಬರ್ಬೋದು. ಎಷ್ಟು ಅಂತ ಲೆಕ್ಕಾಚಾರ ಸಿಗುವುದಕ್ಕೆ ಸಾಧ್ಯ? ಧರ್ಮಜ, ನಿನ್ನ ತಮ್ಮನ ಪರಿಸ್ಥಿತಿಯನ್ನು ನೋಡು. ಅರ್ಜುನ ನಕುಲ ಸಹದೇವಾದಿಗಳೇ, ನಿಮ್ಮ ಅಣ್ಣನ ಪರಿಸ್ಥಿತಿಯನ್ನೊಮ್ಮೆ ನೋಡಿ. ಮುಖದಲ್ಲಿ ಭಾವನೆ ಬದಲಾವಣೆ ಆಗುತ್ತಾ ಇಲ್ಲ, ಬೇಸರದ ಕಳೆ ಕಾಣಿಸುತ್ತಾ ಇಲ್ಲ. ಕಾರಣ ಏನು ಎನ್ನುವ ಹಾಗೆ ನನಗೆ ಅರ್ಥವಾಯಿತು. ಹೇಗೂ ಭೀಮ ಸತ್ತಿದ್ದಾನೆ. ನಾಳೆಯ ದಿನ ನಾವು ಕಾಡಿಗೆ ಹೋಗಲೇಬೇಕು, ಭಿಕ್ಷಾಟನೆಯನ್ನು ಮಾಡಲೇಬೇಕು. ಭಿಕ್ಷಾಟನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇದುವರೆಗೆ ಸಿಕ್ಕಿದಂತಹ ಅನ್ನದಲ್ಲಿ ಅರ್ಧವನ್ನು ಭೀಮನಿಗೆ ಕೊಟ್ಟು ಉಳಿದ ಅರ್ಧವನ್ನು ಕುಂತಿ ಸಮೇತರಾಗಿ ಇವರು ತಿನ್ನುತ್ತಾ ಇದ್ದವರು. ಭೀಮ ಸತ್ತ ಕಾರಣ ಇನ್ನು ಸಿಕ್ಕಿದಂತಹ ಭಿಕ್ಷಾನ್ನವನ್ನೆಲ್ಲ ನಮಗೆ ಮುಕ್ಕಬಹುದಲ್ಲ ಎನ್ನುವಂತಹ ಸಂತೋಷ ಇವರಿಗಿರಬೇಕು. ಇವರ ವಿಚಾರವನ್ನು ಯೋಚಿಸುತ್ತಾ ಇಲ್ಲ. ಪಾಂಚಾಲೆ, ದ್ರೌಪದಿ, ಅವಳ ಪರಿಸ್ಥಿತಿಯನ್ನು ನಾನು ಸ್ವಲ್ಪ ಯೋಚಿಸುತ್ತಾ ಇದ್ದೇನೆ. ಭಾಷೆಯನ್ನು ಕೊಟ್ಟಿದ್ದಾರೆ, ಆ ಮಾತುಗಳೆಲ್ಲ ಬಂಜೆಯಾಗಿ ಹೋಯಿತು. ಅವಳ ಪಾಲಿಗೆ ಅದು ಕನ್ನಡಿಯ ಗಂಟಾಗಿ ಹೋಯಿತು. ಭೀಮಸೇನ ಮಡಿದಿದ್ದಾನೆ. ವೈದವ್ಯವನ್ನು ಯಾವ ರೀತಿಯಲ್ಲಿ ಆಚರಿಸುತ್ತಾರೆ? ತನ್ನ ಹಣೆಯ ಕುಂಕುಮದಲ್ಲಿ 5 ಭಾಗ ಮಾಡಿ ಅದರಲ್ಲಿ 1 ಭಾಗವನ್ನು ಉಜ್ಜಿ ತೆಗಿತಾಳ. ಅಲ್ಲ, 5 ಕಾಲುಂಗುರ ಇದ್ರೆ ಒಂದೊಂದು ತೆಗಿತಾಳ. 5 ಎಳೆ ಮಾಂಗಲ್ಯ ಉಂಟು ಅಂತ ಆದರೆ 1 ಎಳೆಯನ್ನು ಬಿಸಾಡ್ತಾಳ. ಏನು ಪಚಾರಿಸುವುದರಲ್ಲಿ ಅರ್ಥ ಇಲ್ಲ. ಯಾಕೆ? ನಾಳೆಯ ದಿನ ನನ್ನ ದಾಸಿವಾಸವನ್ನು ಸೇರಿದಳು ಎಂದಾದರೆ ಈಗ ಪರಿಹಾಸ್ಯ ಮಾಡಿದರೆ ನಾಳೆಗೆ ಕಷ್ಟವಾಗಿತ್ತು. ಅವಳ ವಿಚಾರವನ್ನು ಬಿಟ್ಟು ಬಿಡೋಣ. ಅದಲ್ಲ, ಭೀಮಸೇನ ಈ ರೀತಿಯಾಗಿ ಧರೆಯಲ್ಲಿ ಹೊರಗಿದರೂ ಕೂಡ ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ಹಾಗೆ ಓರ್ವ ನಗುತ್ತಾ ಇದ್ದಾನೆ, ಅಭಿನಯಿಸುತ್ತಾ ಇದ್ದಾನೆ. ಆತ ಮತ್ಯಾರೂ ಅಲ್ಲ, ಕಪಟ ನಾಟಕ ರಂಗಣ ರಂಗ 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 ಕಪಟ ನಾಟಕ ರಂಗ 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 ರಂಗ
ಗೊತ್ತಾಗುವುದು. ನಿನ್ನ ತಾಯಿ ನಿನ್ನನ್ನು ಅತ್ಯಂತ ವ್ಯಾಮೋಹದಿಂದ ರಂಗ ಎನ್ನುವ ಹಾಗೆ ಕರೆಯುತ್ತಾರೆ. ಆದರೆ ನಾನು ತಿಳಿದದ್ದು ಬೇರೆ. ಏನು? ಪ್ರಪಂಚದಲ್ಲಿ ರಂಗು ರಂಗಿನ ಆಟವನ್ನು ಆಡುವವ ಎಂದು ವ್ಯಾಖ್ಯಾನ. ನೀನು ಆಡಿದಷ್ಟು ಆಟ ಇದುವರೆಗೆ ಯಾವ ರಂಗದಲ್ಲಿ ಯಾರೂ ಆಡಿರುವುದಕ್ಕೆ ಸಾಧ್ಯ. ಆದ ಕಾರಣವೇ ನಿನ್ನನ್ನು ರಂಗ ಎನ್ನುವ ಹಾಗೆ ಪ್ರಪಂಚ ಕೊಂಡಾಡುತ್ತಾ ಇದೆ. ನೀವು ಅಷ್ಟು ಆಡ್ಬೋದಿತ್ತು, ಆದರೆ ಅಷ್ಟು ಸಲ ಬದುಕುವುದಿಲ್ಲ. ಮತ್ತೆ ಈ ಪ್ರಕರಣವನ್ನು ನೋಡಿದಾಗ ಇದು ಕೂಡ ನಿನ್ನ ರಂಗಿನಾಟ ಎನ್ನುವ ಹಾಗೆ ನಾನು ಯೋಚಿಸುತ್ತಾ ಇದ್ದೇನೆ. ಕೃಷ್ಣ, ನಿನ್ನ ಯೋಗ್ಯತೆಯನ್ನು ನಾನು ಸರಿಯಾಗಿ ತಿಳಿದವ. ತಾಯಿಗೆ ಬಾಯಲ್ಲಿ ಮೂಜಕವನ್ನು ತೋರ್ಪಡಿಸಿದವ. ಸಂಧಾನಕ್ಕಾಗಿ ಹಸ್ತಿನಗೆ ಬಂದಾಗ ನಿನ್ನದಾದಂತಹ ವಿಶ್ವ ಸ್ವರೂಪವನ್ನು ತೋರ್ಪಡಿಸಿದವ. ನೀನು ಏನು ಎನ್ನುವ ಹಾಗೆ ನನಗೆ ಚೆನ್ನಾಗಿ ತಿಳಿದಿದೆ. ಆದರೂ ಈ ರೀತಿಯ ನಾಟಕವನ್ನು ನೀನು ಆಡುತ್ತಾ ಇದ್ದೀಯಲ್ಲ, ಪ್ರಪಂಚ ಎನ್ನುವಂತಹ ರಂಗವೇದಿಕೆಯಲ್ಲಿ ನೀನು ನಿರ್ದೇಶಕನಾಗಿ ಈ ನಾಟಕವನ್ನು ನಡೆಸುತ್ತಾ ಇದ್ದಿ. ಕೌರವನನ್ನು ಖಳನಾಯಕನನ್ನಾಗಿಸಿ, ಪಾಂಡವರನ್ನು ನಾಯಕನನ್ನಾಗಿಸಿ ನಿನ್ನದಾದಂತಹ ಕಥೆಗೆ ನೀನು ನಿರ್ದೇಶನ ಮಾಡುತ್ತಾ ಇದ್ದಿ. ಆದರೆ ಇಲ್ಲಿ ವಿಪರ್ಯಾಸ. ಕಥೆಯ ಕ್ರಮ ಹೇಗೆ? ಕೊನೆಗಾಗುವಾಗ ಖಳನಾಯಕ ಸಾಯಬೇಕು, ಕಥಾನಾಯಕ ವಿಜೃಂಭಿಸಬೇಕು. ಇಲ್ಲಿ ಅದಕ್ಕೆ ವಿರುದ್ಧವಾಗಿದೆ. ಖಳನಾಯಕ ವಿಜೃಂಭಿಸುತ್ತಾ ಇದ್ದಾರೆ, ಕಥಾನಾಯಕ ಹೊರಗಿದ್ದಾನೆ. ಇದು ನಿನಗೆ ಸಮಾಧಾನ ಅಂತ ಅನ್ನಿಸ್ತಾ ಇದೆ? ಕಾಣುವುದಿಲ್ಲ, ನಾನು ಕುರುಡನು. ಹಿಂದೆ ನೀನು ಧರ್ಮರಾಜನಲ್ಲಿ ಹೇಳಿದ್ದಿ, ಕೊಡು ನನಗೆ ಭೀಮಾರ್ಜುನರ ಮಾಗಧರ ಮನೆಗೆ ಹೋಗುವ ಸಂದರ್ಭದಲ್ಲಿ ಈರುವರು ಎರಡು ಅಂಗಗಳಂತೆ ಈಗ ನಿನ್ನ ಒಂದು ಅಂಗ ಜರ್ಜರಿತವಾಗಿದೆ. ಸ್ವಾಮಿ, ನಾವು ಆಸ್ತಿಕರೇ. ಎಲ್ಲಿಯಾದರೂ ಭಗ್ನ ಆದಂತಹ ಒಂದು ವಿಗ್ರಹ ಉಂಟು ಅಂತಾದರೆ ಅದಕ್ಕೆ ನಾವು ಆರಾಧನೆಯನ್ನು ಮಾಡುವುದಿಲ್ಲ. ಈ ರೀತಿ ದೇವರಾದಂತಹ ನಿನಗೆ ಆಗುವುದು ಸರಿಯೇ? ಆದ ಕಾರಣ ದೇವೋತ್ತಮ, ಈ ಕಥೆಯನ್ನು ಸರಾಗವಾಗಿ ಮುಂದುವರಿಸಿ ಒಂದು ಮಂಗಳ ಗೀತೆಯನ್ನು ಹಾಡಬೇಕು ಎನ್ನುವ ಹಾಗೆ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಇದ್ದೆ. ಈಗ ಮುಂದನಾಗಲಿಕ್ಕೆ ನಿನಗೆ ತಡ ಆಗಲಿಲ್ಲ. ಇಂದಿರೇಶ ಮುಕುದಾಲಿಸು ಈ ವಾಯು ಸುಂದನು ಅಂದ ತೋರಿಸು ಮುಕುಂದನ. ಇಂದಿರೇಶ ಮುಕುಂದ ಗೆಲುವು ತನಗೆ ಪ್ರಾಪ್ತವಾಯಿತು ಎನ್ನುವುದರ ಅತ್ಯುತ್ಸಾಹದಿಂದ ಮೈಮರೆತು ವರ್ತಿಯದೊಳಗಿದ್ದಾನೆ ಸುಯೋಧನ. ನೋಡೊಮ್ಮೆ ನಮ್ಮ ಭೀಮಸೇನನ್ನು. ಈ ವಾಯುಸುತನಲ್ಲಿ ಉಸಿರಿನ ಅಂದವು ಪಸರಿಸುವ ಹಾಗೆ ಮಾಡು, ಅಥವಾ ಉಸಿರು ಪಸರಿಸಿ ಅವನು ಅಂದದಿಂದ ಮೇಲೇಳುವಂತಾದರೂ ಮಾಡು. ಉದ್ಧರಿಸಿ ಪ್ರಭು. ನೀನು ಹೇಳಿದರೆ ಆಗುತ್ತದೆ. ಪ್ರತಿಪಕ್ಷದ ನಾಯಕರಲ್ಲಿ ಹೇಳಿದರೆ ನಮಗೆ ಏನಾದರೂ ಸಂವಿಧಾನ ಬದಲಿಸಲಿಕ್ಕೆ ಆಗುತ್ತದ? ಇಂದಿರೇಶ ಮುಕುಂದನ ಬರಬೇಕು. ನೋಡೋಣ, ಭೀಮನ ಅಪ್ಪ ಅಲ್ವೋ ವಾಯುದೇವ. ಇಲ್ಲಿ
ಚಂದ್ರವಂಶದ ಹಿರಿಯವರಿಗೆ ಹೇಳಿದಂತಹ ಧರಿಸಿದ ಕಿರೀಟಕ್ಕೆ ಮೆಟ್ಲಿಕ್ಕೆ ಹೋಗ್ತೇವೆ ಏನಂತ ಭಾವಿಸಿದ್ದೆ ಕೇಳುವವರು ಯಾರಿಲ್ಲ ಅದು ಕಿರೀಟ ನಮ್ಮ ಅಪ್ಪಂದ. ನಮ್ಮಪ್ಪ ಅಂತಲ್ಲ ನಾನು ಮೆಟ್ಲಿಲ್ಲ, ಅಣ್ಣನಿಗೆ ಬೇಕು ಅಂತ ಮೆಟ್ಲಿಲ್ಲ. ಅವ್ರದ್ದಲ್ವ? ಇದೆಲ್ಲ ಬೇಡ ನಿನಗೆ. ಎಂತದ್ದು ಅವು ಮಾಡಿದ ಕರ್ಮ ಅವು ಭಾಷೆ ಹಾಕಲಿಲ್ವ ಅಷ್ಟೇ ಮೊದಲೇ ಭಾಷೆ ಹಾಕಿದ್ದಾನ. ನೀನು ಇಲ್ಲಿದ್ದೆ ಏನೋ. ನಾನು ತೀರ್ಥಯಾತ್ರೆಗೆ ಹೋದದ್ದಲ್ವ, ನನಗೇನು ಗೊತ್ತು? ತೊಡೆ ಮುರಿಯುತ್ತೆ ಅಂತ ಹೇಳಿಲ್ವ? ಹೇಳಿದ್ದಾನ ಮತ್ತೆ ನನಗೆ ಗೊತ್ತಿಲ್ಲ. ಹಾಗಿದ್ದರೆ ತೊಡೆಗೆ ಹೊಡೆಯುವುದು ಅನ್ಯಾಯವಾದರೆ ಅದು ಸರಿಯಲ್ಲ. ತಲೆಗೆ ಹೊಡೆಯುವುದು ಸರಿ. ತಲೆಗೆ ಯಾರು ಹೊಡೆದದ್ದು? ನಿನಗೆ ಗೊತ್ತಿಲ್ವ? ಯಾರು ಹೊಡೆದದ್ದು? ಯಾರು ಕೌರವ ಹೊಡೆದಿದ್ದಾನ? ಇಲ್ಲ ಅಣ್ಣ, ನಿನಗೆ ಇದೆಲ್ಲ ಬೇಡ ನನಗೆ. ನೋಡು, ಈಗ ಕೌರವ ಸತ್ತರೆ ರಾಜ್ಯ ಯಾರಿಗೆ? ರಾಜ್ಯ ಪಾಂಡವರಿಗೆ. ಪಾಂಡವರು ಸತ್ತರೆ ಕೌರವರಿಗೆ. ಮತ್ತೆ ನಿನಗೆ ನನಗೆ ಯಾಕೆ ವಾದ? ನಾವು ಸುಮ್ಮನೆ ಇಲ್ಲಿ ತೀರ್ಮಾನ ಅವರದೇ, ಬರುವುದವರಿಗೆ, ಲಾಭ ನಷ್ಟ ಅವರಿಗೆ, ಮತ್ತೆ ನಮಗೆ ಯಾಕೆ? ತೀರ್ಥಕ್ಷೇತ್ರ ಅಲ್ಲಿ ಅತ್ತಿಗೆ ಕಾಯ್ತಾ ಇದ್ದಾಳೆ ಬಿಸಿ ನೀರು ಮಾಡಿ. ಅತ್ತಿಗೆ ಕಾಯ್ತಾ ಇದ್ದಾಳ? ಹೌದು. ನಾನೀಗ ಅವಳಿಗೆ ಕ್ಷೇತ್ರ